श्रीगुरुभ्यो नमः। हरि ओम। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಇವಾಗ ನಡೀತಾ ಇರುವಂತಹ ಅಧಿಕ ಮಾಸ ಪ್ರಯುಕ್ತವಾಗಿ ಪುರುಷೋತ್ತಮನ ಪ್ರೀತಿಯಾಗಬೇಕು ಅನ್ನೋ ಉದ್ದೇಶದಿಂದ ರಾಯಚೂರಿನಲ್ಲಿ ಕಿನ್ನಾಳ ಪುರುಷೋತ್ತಮಾಚಾರ್ಯರು ಅವರ ಧರ್ಮಪತ್ನಿ ಮತ್ತು ಸಂಗಡಿಗರು ಆಸುಪಾಸಿನವರೆಲ್ಲ ಸೇರಿ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಬಹಳ ಸಂತೋಷದ ಸಂಗತಿ. ಅಧಿಕ ಮಾಸಕ್ಕೆ ಪೂರ್ವದಲ್ಲಿದ್ದ ಹೆಸರು ಮಲಮಾಸ ಅಂತ. ಇದು ಮಲಮಾಸ ಅಂತ ಇದನ್ನು ತ್ಯಾಜ್ಯ ಅಂತ ಎಲ್ಲರೂ ದೂರ ಇಟ್ಟಿದ್ರು. ಆಗ ಆ ಮಲಮಾಸ ಪರಮಾತ್ಮನ ಹತ್ರ ಹೋಗಿ ತನ್ನ ದುಃಖ ಹೇಳಿಕೊಂಡಿತ್ತು. ನನ್ನನ್ನು ಎಲ್ಲರೂ ಕೂಡ ಕಡೆಗಾಣಿಸಿದ್ದಾರೆ, ಉಪನಯನ ವಿವಾಹ ನಾಮಕರಣ ಯಾವುದನ್ನೂ ಮಾಡೋದಿಲ್ಲ ಶುಭ ಕಾರ್ಯಗಳನ್ನು, ಹಾಗಾಗಿ ನನ್ನನ್ನು ತ್ಯಾಜ್ಯ ವರ್ಜ್ಯ ಮಲಮಾಸ ಅಂತ ದೂರ ಇಟ್ಟಿದ್ದಾರೆ ಅಂತ ಹೇಳಿದಾಗ ಪರಮಾತ್ಮ ಹೇಳಿದ, ನೀನೇನು ಚಿಂತೆ ಮಾಡಬೇಡ ಮತ್ತು ನಿನಗೆ ಯಾವ ಅಧಿದೇವತೆ ಇಲ್ಲ ಅಂತ ಭಾವಿಸಬೇಡ, ಪುರುಷೋತ್ತಮ ನಾಮಕನಾದ ನಾನೇ ನಿನ್ನ ಈ ಮಾಸಕ್ಕೆ ಅಧಿದೇವತೆ ಆಗ್ತೇನೆ ಅಂತ ಪರಮಾತ್ಮ ಸಮಾಧಾನಪಡಿಸಿದ. ಅವತ್ತಿನಿಂದ ಅಧಿಕ ಮಾಸವನ್ನು ಮಲಮಾಸ ಅಂತ ಕರೆಯೋದು ಬಿಟ್ಟು ಪುರುಷೋತ್ತಮ ಮಾಸ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದರು. ಈ ಮಾಸಕ್ಕೆ ಮುಖ್ಯ ಅಧಿದೇವತೆ ಪುರುಷೋತ್ತಮನಾದಂಥ ಪರಮಾತ್ಮ. ಭಗವಂತ ಆದೇಶ ಮಾಡಿದ, ಮನುಷ್ಯರು ತಮ್ಮ ಏಳಿಗೆಗಾಗಿ ಮಾಡತಕ್ಕಂಥ ಗೃಹ ಪ್ರವೇಶ, ಉಪನಯನ, ವಿವಾಹ ಇತ್ಯಾದಿಗಳು ಬಿಡಲಿಬೇಕಾದರೆ, ಆದರೆ ನನ್ನ ಪ್ರೀತಿಕರವಾದ ಕಾರ್ಯ ಏನಿದೆ, ನಿಷ್ಕಾಮ ಕರ್ಮಗಳು, ಭಗವಂತನ ಪ್ರೀತಿಗಾಗಿ ಮಾಡಬೇಕಾದ ಕರ್ಮಗಳಿಗೆಲ್ಲ ಈ ಮಾಸವೇ ಅತ್ಯಂತ ವಿಹಿತವಾದದ್ದು. ಹೇಗೆ ಏಕಾದಶಿ ಬೇರೆ ಎಲ್ಲದಕ್ಕೂ ತ್ಯಾಜ್ಯವಾದರೆ ಭಾಗವತ ಶ್ರವಣ, ಜಾಗರೋತ್ಸವ, ಅಖಂಡ ಹರಿನಾಮ ಕೀರ್ತನೆ ಅದಕ್ಕೆ ಮೀಸಲಾಗಿದೆಯೋ ಏಕಾದಶಿ, ಆದ್ದರಿಂದ ಹರಿದಿನ ಅಂತ ಅನಿಸ್ಕೊಂಡಿದೆಯೋ, ಹಾಗೆ ಇದು ಹರಿಯ ಮಾಸ, ಪುರುಷೋತ್ತಮ ಮಾಸ. ಇದು ಪುರುಷೋತ್ತಮನ ಕಥಾಶ್ರವಣ, ಪುರುಷೋತ್ತಮನ ನಾಮಕೀರ್ತನೆ ಅವುಗಳಿಗೆ ಮೀಸಲಾದಂಥ ಒಂದು ಮಾಸ. ಅದನ್ನು ಭಗವಂತ ತನಗೋಸ್ಕರ 3 ವರ್ಷಕ್ಕೊಂದ್ಸಲ ಬರುವಂತೆ ಮಾಡಿದ್ದಾನೆ. ಇದು ಬಹಳ ಅಪರೂಪ ಇಂಥದ್ದು ಸಿಗೋದು. ಸಿಕ್ಕಾಗ ಇದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ದ್ರೌಪದಿ ದೇವಿಯರು ಹಿಂದೆ ಅಧಿಕ ಮಾಸ ಅನುಷ್ಠಾನ ಮಾಡಿದ್ದಿಲ್ಲಂತೆ, ಆದ್ದರಿಂದ ಕ್ಲೇಶ ಅನುಭವಿಸಿದರು ಅಂತ ಒಂದು ಇತಿಹಾಸ ತೋರಿಸಿಕೊಟ್ಟಿದ್ದಾರೆ. ಅವರು ಹೀಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಅದರಂತೆ ಅಧಿಕ ಮಾಸ ಮೀರಬಾರ್ದು. ಅಧಿಕ ಮಾಸ ಅನುಷ್ಠಾನವನ್ನು ಕಿಂಚಿತ್ತಾದರೂ ಮಾಡಬೇಕು. ಅದರ ಬಗ್ಗೆ ಸ್ವಲ್ಪ ಆದರೂ ಲಕ್ಷ್ಯ ಇರಬೇಕು. ನಮ್ಮ ಗಮನವೇ ಇಲ್ಲದಂತೆ ಅಧಿಕ ಮಾಸ ಕಳೆದು ಹೋಗಬಾರ್ದು. ಈಗ ರಾಯಚೂರಿನವರು ನೀವೆಲ್ಲ ಸೇರಿ ಪುರುಷೋತ್ತಮಾಚಾರ್ಯರ, ಕಿನ್ನಾಳ ಪುರುಷೋತ್ತಮಾಚಾರ್ಯರ ಮನೆಯ ಆಸುಪಾಸಿನಲ್ಲಿರುವವರೆಲ್ಲ ಸೇರಿ 33 ಹಾಡುಗಳನ್ನು ಪ್ರತಿನಿತ್ಯ ಹಾಡೋದು ಅಂತ ಏನಿಟ್ಕೊಂಡಿದ್ದೀರಿ. ಇದು ಕಿಂಚಿತ್ ಮಾಡಿದರೆ ಸಾಕು ಅನ್ನೋದಕ್ಕಿಂತ ವಿಶೇಷವೇ ಆಯಿತು, ಅಧಿಕವೇ ಆಯಿತು. ಇದು ಒಂದು ದಿವಸ ಅಪೂಪ ದಾನ ಕೊಟ್ಟು ಒಬ್ಬ ಬ್ರಾಹ್ಮಣ ದಂಪತಿಗಳಿಗೆ ಭೋಜನ ಮಾಡಿಸಿದರೆ ಸಾಕು ಅಂತ ಕೃತಾರ್ಥರಾಗುವವರಿದ್ದಾರೆ.
ಅಧಿಕ ಮಾಸ ಪೂರ್ತಿಯಾಗಿ ಪ್ರತಿನಿತ್ಯವೂ ಕೂಡ 33 ಅಪೂಪ ದಾನಕ್ಕಿಂತಲೂ ಶ್ರೇಷ್ಠವಾದ ಒಂದು ದಾನ 33 ಹಾಡುಗಳನ್ನು ಹಾಡೋದು. ಅಪೂಪ ದಾನ ಅಂದರೆ ಏನು? ಅದೊಂದು ಪದ್ಧತಿ ಇದೆ. ಭಗವಂತನ ಪ್ರೀತಿಗಾಗಿ ಆ ಗೀತಾ ಶ್ರವಣ, ಭಾಗವತ ಶ್ರವಣ, ಅಪೂಪ ದಾನ, 33 ಅಪೂಪಗಳನ್ನು ಕೊಡಬೇಕು ಅಂತ. ಅಪೂಪ ಅನ್ನುವ ಶಬ್ದ ಛಾಂದೋಗ್ಯ ಉಪನಿಷತ್ನಲ್ಲಿ ಬರ್ತದೆ. ಅಪು ಅಂತಂದರೆ, ಅಪು ಅಂದರೆ ಎಲ್ಲರಿಗೂ ಪ್ರಾಪ್ಯನಾಗಿರ್ತಕ್ಕಂಥ ಆಪ್ಯನಾದಂತಹ ಭಗವಂತ. ಉಪ ಅಂದರೆ ಸಮೀಪ ಅಂತ ಅರ್ಥ. ಉಪ ಅಂದರೆ ಸಮೀಪ. ಆಪ್ಯನಾದ ಪರಮಾತ್ಮ ಯಾರ ಸಮೀಪದಲ್ಲಿರ್ತಾರೋ, ಭಗವಂತ ಇರ್ತಾನೋ ಅವರಿಗೂ ಅಪೂಪ ಅಂತ ಹೆಸರು. ಪರಮಾತ್ಮ ಯಾರ ಸಮೀಪದಲ್ಲಿರ್ತಾನೆ? ಎಲ್ಲರಿಗೂ ಆಪ್ಯ. ಎಲ್ಲರಿಗೂ ಆಪ್ಯ ಹೌದು. ಆದರೆ ಅವನು ಯಾರ ಸಮೀಪದಲ್ಲಿರ್ತಾನೆ? ವಾಯುದೇವರ ಸಮೀಪದಲ್ಲಿರ್ತಾನೆ. ಅದಕ್ಕೆ ನಾವು ಯಾವಾಗಲೂ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅನ್ನೋದು ವಾಯುದೇವರ ಹತ್ತಿರವೇ ಇರ್ತಾನೆ. ವಾಯುದೇವರನ್ನ ಅಪೂಪ ಅಂತ ಕರೆದಿದ್ದಾರೆ. ಉಪ ಅಂದರೆ ಸಮೀಪ. ಆಪ್ಯನಾದ ಅಂದರೆ ಪ್ರತಿಯೊಬ್ಬರಿಗೂ ಗಮ್ಯನಾದ ಅವನ ಬಳಿಗೆ ಹೋಗಬೇಕು. ಅದಕ್ಕೆ ಯೋಗ್ಯ ಅವನೇ. ಇನ್ನೆಲ್ಲೂ ಹೋಗ್ಕೂಡುದು. ನಾವು ಭಗವಂತನನ್ನೇ ಸೇರಬೇಕು. ಅಂಥ ಆಪ್ಯನಾದ ಪರಮಾತ್ಮ ಯಾರು ದೇವರ ನಾಮ ಹೇಳ್ತಾರೋ ಅವರ ಸಮೀಪದಲ್ಲಿಯೂ ಇರ್ತಾನೆ. ದೇವರ ನಾಮದ ಹತ್ತಿರ ಇರ್ತಾನೆ. ಭಗವಂತನ ನಾಮವೇ ಅವನಿಗೆ ಅತ್ಯಂತ, ಅವನ ನಾಮ ಅವನಿಗೆ ಅತ್ಯಂತ ರುಚಿಕರ. ನಾಮ ಕೀರ್ತನೆ ಮಾಡಿದರೆ ಬಹಳ ಸಂತೋಷ ಪಡ್ತಾನೆ. ಒಬ್ಬ ದೊಡ್ಡ ವ್ಯಕ್ತಿಗಳು ಮಾತಾಡಿಸುವಾಗ ಒಬ್ಬನ ಹೆಸರು ಹೇಳಿದರೆ ಎಷ್ಟು ಸಂತೋಷ ಆಗ್ತದೆ ಅವನಿಗೆ. ಹಾಗೆ ಭಗವಂತನ ನಾಮ ಕೀರ್ತನೆ ಮಾಡಿದರೆ ಅಷ್ಟು ಸಂತೋಷ ಪಡ್ತಾನೆ. ಪ್ರತಿಯೊಂದು ಅಕ್ಷರಗಳಲ್ಲಿ ಪರಮಾತ್ಮ ತನ್ನ ನಾಮದಲ್ಲಿ ತಾನು ಸನ್ನಿಹಿತನಾಗಿರ್ತಾನೆ. ಅದರಿಂದ ಹರಿನಾಮವೇ ಅಪೂಪ. ಏನ್ ಸವಿ ಹರಿನಾಮ ಅಂತಾರೆ. ಅಪೂಪ ತಿನ್ಲಿಕ್ಕೂ ಬಹಳ ರುಚಿ, ಸರಿಯಾಗಿ ಮಾಡಿದರೆ. ಹಾಗೆ ಹರಿನಾಮವೂ ಕೂಡ ಅತ್ಯಂತ ಸವಿಯಾದದ್ದು, ರುಚಿಯಾದದ್ದು. ಚಾರು ದೇವಸ್ಯ ನಾಮ ಅಂತ ವೇದ ಹೇಳ್ತದೆ. ಭಗವಂತನ ನಾಮ ಅತ್ಯಂತ ಚಾರು, ರುಚಿಯಾದದ್ದು. ಅದರಿಂದ ಅಪೂಪ ಅನ್ನೋದು ಬಾಹ್ಯ ಅಪೂಪ. ಅದು ರುಚಿ ಹೌದು, ಮಧು ಹೌದು. ಆದರೆ ಭಗವಂತನ ನಾಮ ಅದು ಇನ್ನಷ್ಟು ರುಚಿ ಅವನಿಗೆ. ಅದರಿಂದ ಅತ್ಯಂತ ಪ್ರೀತನಾಗ್ತಾನೆ. ವೇದದಲ್ಲಿ ಪೌರಾಣಿ ಪ್ರಾಕೃತ ಇರಪಿ, ವೈದಿಕ ಮಂತ್ರ, ಪೌರಾಣ ಮಂತ್ರ, ಪ್ರಾಕೃತ ಮಂತ್ರಗಳಿಂದ ಸ್ತೋತ್ರ ಮಾಡಬೇಕು ಅಂತ ವಿಧಿ ಇದೆ. ಹಾಗಾಗಿ 33 ಹಾಡು ಹಾಡಿದರೆ 33 ಅಪೂಪಗಳನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿದ ಹಾಗೆ ಆಗ್ತದೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ರೀತಿ ಅಪೂಪ ಶಬ್ದದ ನಿರ್ವಚನ ಹೇಳಿದ್ದಾರೆ. ಜೇನುಗೂಡಿಗೂ ಅಪೂಪ ಅಂತ ಕರೀತಾರೆ. ಯಾಕೆಂದ್ರೆ ಅಪು ಅಂದರೆ ನೀರು, ನೀರಿನ ವಿಕಾರವಾದಂಥ ಜೇನು ಇರೋದು ಜೇನುಗೂಡಿನಲ್ಲಿ. ಜೇನುಗೂಡಿನಲ್ಲಿ ಇರ್ತದೆ. ಆದ್ರಿಂದ ಅಪೂಪ ಅಂದರೆ ಜೇನುಗೂಡು ಅಂತ ಅರ್ಥ. ಹಾಗೆ ಮೋಕ್ಷ ಸುಖಕ್ಕೆ ಗೂಡಿನಂತೆ ಇರತಕ್ಕಂಥವರು ಮುಖ್ಯ ಪ್ರಾಣದೇವರು. ಅವರೇ ಮೋಕ್ಷ ಸುಖ ಕೊಡುವವರು. ವಾಯುಶ್ಚ ತದನುಜ್ಞೇಯ ಅಂತ. ಅಂತಹ ಅಪೂಪದ ಪ್ರತಿನಿಧಿಯಾಗಿ, ಮುಖ್ಯ ಅಪೂಪ ರೂಪವಾಗಿ ಹರಿನಾಮ 33 ಹರಿನಾಮ ಕೀರ್ತನೆ ಮಾಡಿದ್ದು. ಪ್ರತಿ ದಿವಸವೂ ಅಪೂಪ ದಾನ ಮಾಡಬೇಕು ಅಂತಿದೆ. ಪ್ರತಿ ದಿವಸವೂ ನೀವೆಲ್ಲ ಮಾಡಿದ್ದೀರಿ. ಭಗವಂತ ಪುರುಷೋತ್ತಮ ನಾಮಕನಾದ ಪರಮಾತ್ಮ ಅತ್ಯಂತ ಪ್ರೀತನಾಗಿದ್ದಾನೆ. ನಿಮಗೆಲ್ರಿಗೂ ಕೂಡ ಅನುಗ್ರಹಿಸಲಿ ಅಂತ ಹೇಳ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇವೆ. ವೇದವ್ಯಾಸದೇವರು ಪಾಂಡವರನ್ನ ದಿಗ್ವಿಜಯಕ್ಕೆ ಕಳಿಸಿದ್ದಾರೆ. ರಾಜಸೂಯಾಗದ ಪೂರ್ವಭಾವಿಯಾಗಿ ದಿಗ್ವಿಜಯ ಆಗಬೇಕು. ಅದಕ್ಕಿಂತ ಪೂರ್ವಭಾವಿಯಾಗಿ ಜರಾಸಂಧನ ವಧೆ ಮಾಡಿ ಬಂದದ್ದಾಯಿತು. ಧರ್ಮರಾಜ ಇಂದ್ರಪ್ರಸ್ಥದಲ್ಲೇ ಉಳ್ಕೊಂಡಿದ್ದ. ಭೀಮ, ಅರ್ಜುನ, ನಕುಲ, ಸಹದೇವರು ಬೇರೆ ಬೇರೆ ಕಡೆ ಹೋಗಿ ದಿಗ್ವಿಜಯ ಮಾಡಿ
ಪರ್ವತದ ರಾಶಿಗಳಷ್ಟು ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಸಂಪತ್ತನ್ನು ತಂದು ಹಾಕಿದ್ದಾರೆ. ತಥೋ ಯಜ್ಞ ಪ್ರವವೃತೆ ಕೃಷ್ಣದ್ವೈಪಾಯನೇ ರಿತಃ ಋತ್ವಿಜೋ ಮನಯೋತ್ರಾಸನ್ ಸರ್ವವಿದ್ಯಾಸು ನಿಷ್ಠಿತಾಃ. ವೇದವ್ಯಾಸದೇವರ ನೇತೃತ್ವದಲ್ಲಿ ಯಜ್ಞ ಪ್ರಾರಂಭವಾಯಿತು. ಎಲ್ಲ ಸಮಸ್ತ ವಿದ್ಯೆಗಳನ್ನು ಬಲ್ಲವರಾದಂತಹ 17 ಋಷಿಗಳು ವಿಶೇಷವಾಗಿ ಋತ್ವಿಕ್ ಸ್ಥಾನದಲ್ಲಿ ಕೂತಿದ್ದಾರೆ. ಆ ಋತ್ವಿಜರು ಧರ್ಮರಾಜನಿಗೆ ದೀಕ್ಷಾಬಂಧನ ಮಾಡಿದರು, ದೀಕ್ಷಿತನನ್ನಾಗಿ ಮಾಡಿದ್ದಾರೆ. ಯಾಕೆ ಅಂದರೆ ಜ್ಯೇಷ್ಠತ್ವಾತ್ ಯಾಜಮಾನ್ಯಂತೂ ಪ್ರಣಿಧಾಯ ಯುಧಿಷ್ಠಿರೇ. ಪಂಚಪಾಂಡವರಲ್ಲಿ ಜ್ಯೇಷ್ಠ ಧರ್ಮರಾಜ, ಯುಧಿಷ್ಠಿರ ಹಿರಿಯ ಅಣ್ಣ. ಅದರಿಂದ ಅವರ ಮೂಲಕವೇ ನಡಿಬೇಕು, ಆ ಹಿರಿಯ ಅಣ್ಣನ ಮೂಲಕವೇ ನಡಿಬೇಕು. ಭೀಮಾರ್ಜುನಾದಿಗಳೆಲ್ಲ ಜೊತೆ ಕೂತಿದ್ರು. ಹೀಗಾಗಿ ಯುಧಿಷ್ಠಿರ ಯಜಮಾನನಾಗಿ ದೀಕ್ಷಿತನಾಗಿದ್ದಾನೆ. ಯಜ್ಞಪತ್ನಿ ಅಂತ ಒಬ್ಳು ಬೇಕು. ಮತ್ತೆ ಸರಸ್ವತಿ ಪದವಿಗೆ ಯೋಗ್ಯಳಾದ್ರಿಂದ ದ್ರೌಪದಿ ದೇವಿ ಧರ್ಮರಾಜನಿಗೂ ಹೆಂಡತಿ ಹೌದು, ಸರಸ್ವತಿ ಪದವಿಗೆ ಯೋಗ್ಯಳೂ ಹೌದು. ಆದ್ದರಿಂದ ದ್ರೌಪದಿ ಮಾತ್ರ ಯಜ್ಞಪತ್ನಿ ಆದ್ಲು. ಬೇರೆ ಹೆಂಡಂದ್ರು ಇದ್ರು ಪಂಚಪಾಂಡವರಿಗೆ, ಅವರೆಲ್ಲ ಪಕ್ಕದಲ್ಲೇ ಕೂತಿದ್ದಾರೆ. ಯಾಕೆಂದರೆ ಸರಸ್ವತಿ ಪದವಿಗೆ ಯೋಗ್ಯರ್ಯಾರು ಅಲ್ಲ ಅವರು, ಆದ್ರಿಂದ ಜೊತೆಗಿದ್ರು. ಆ ರಾಜಸೂಯಾಗದ ಸ್ಥಳ ಎಲ್ಲ ರತ್ನಮಯವಾಗಿ, ಸುವರ್ಣ ರತ್ನಮಯವಾದಂತಹ ಸ್ಥಳವನ್ನ ಮಾಡಿದ್ರು. 14 ಲೋಕದವರು ಬಂದಿದ್ರು. ತತ್ರ ಸರ್ವ ಜಗದೇಕ ಸಂಗಮೇ ತತ್ವನಿರ್ಣಯ ಕಥಾ ಬಭೂವಿರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನಃ ವ್ಯಾಸ ಏವ ಭಗವಾನ್ ಬಭೂವಃ. 14 ಲೋಕದ ಸಾತ್ವಿಕರು ಸೇರಿದ್ದಾರೆ ರಾಜಸೂಯಾಗಕ್ಕೆ. ಅವರೆಲ್ಲ ಸೇರಿದಾಗ ಸುಮ್ಮನೆ ಕಾಲಹರಣ ಆಗಬಾರದು. ತತ್ವನಿರ್ಣಯ ಕಥಾ ಬಭೂವಿರೇ. ತತ್ವಶಾಸ್ತ್ರದ ವಿಚಾರ, ತತ್ವ ನಿರ್ಣಯ ನಡೀತು. ಅಲ್ಲಿ ಚರ್ಚೆಗಳೆಲ್ಲ ನಡೀತು. ತೀರ್ಪು ಕೊಡುವವರು ಯಾರು? ಸ್ವತಃ ಪರಿಪೂರ್ಣ ಜ್ಞಾನ ಘನರಾದಂತಹ ವೇದವ್ಯಾಸದೇವರೇ ತೀರ್ಪು ಕೊಡಲಿಕ್ಕೆ ಅಲ್ಲಿದ್ದರು. ಏನು ತತ್ವ ನಿರ್ಣಯ ಆದದ್ದೇನು? ತತ್ವ ನಿರ್ಣಯ ಕಥಾಸು ನಿರ್ಣಯೋ ವಾಸುದೇವ ಗುಣ ವಿಸ್ತರೋ ಭವತ್ ನಾಸ್ತಿ ತತ್ಸದೃಶ ಉತ್ತಮ ಕುತಃ ಪಾರಯೇಷ ನ ತತೋನ್ಯ ಇತ್ಯಪಿ. ಶ್ರೀಹರಿಗೆ ಸಮಾನರಾದವರು ಯಾರೂ ಇಲ್ಲ, ಉತ್ತಮರಂತೂ ಮೊದಲೇ ಇಲ್ಲ. ಶ್ರೀಹರಿ ಒಬ್ಬನೇ ಸರ್ವಗುಣ ಪರಿಪೂರ್ಣನಾಗಿದ್ದಾನೆ. ಇದೇ ಅಲ್ಲಿ ನಡೆದಂಥ ನಿರ್ಣಯ. 14 ಲೋಕದ ಜನರು ಸೇರಿ ನಿರ್ಣಯ ಆದದ್ದು ಇದು ಚರ್ಚೆಯಲ್ಲಿ. ಹೀಗೆ ನಿರ್ಣಯ ಆದಮೇಲೆ ಶ್ರೀಹರಿಯೇ ಸರ್ವೋತ್ತಮ ಅಂತ ನಿರ್ಣಯ ಆಯಿತು. ಇನ್ನು ಈ ರಾಜಸೂಯಾಗ ಆಗುವಾಗ ಅದರ ಅಂಗವಾಗಿ ಸಭಾಪೂಜೆ ಅಂತ ಮಾಡಬೇಕು. ಸಭಾಪೂಜೆ ಮಾಡುವ ಪ್ರಸಂಗ ಬಂದಾಗ ಯಾರಿಗೆ ಮೊದಲು ಗೌರವ ಸಲ್ಲಿಸಬೇಕು ಅನ್ನುವಂಥ ಜಿಜ್ಞಾಸೆ ಬಂತು. ಭೀಷ್ಮರನ್ನ ಕೇಳ್ತಾ ಇದ್ದಾರೆ. ಅಲ್ಲಿ ನಿರ್ಣಯ ಆಗಿತ್ತು ಚರ್ಚೆಯಲ್ಲಿ, ಆದರೂ ಅಲ್ಲಿ ಬ್ರಹ್ಮಾದಿಗಳೆಲ್ಲ ಬಂದು ನಿರ್ಣಯ ಆದದ್ದು. ಭೀಷ್ಮರು ಎಲ್ರಿಗೂ ಪರಿಚಿತರು, ಬ್ರಹ್ಮಾದಿಗಳು ಅಷ್ಟು ಪರಿಚಿತರಲ್ಲ. ಅದರಿಂದ ಭೀಷ್ಮಾಚಾರ್ಯರು ಹೇಳಿದರೆ ಅದು ಸರಿ ಹೋಗ್ತದೆ ಅಂತ ಹೇಳಿ ಭೀಷ್ಮರನ್ನೇ ಧರ್ಮರಾಜ ಕೇಳ್ತಾನೆ. ಯಾರಿಗೆ ಅಗ್ರಪೂಜೆ ಅಂತಂದಾಗ ಕೃಷ್ಣನಿಗಾಗಬೇಕು ಅಂತ ಹೇಳಿದರು. ಏನು ಉದ್ದೇಶ ಇತ್ತು ಭೀಷ್ಮರದ್ದು? ಅಲ್ಲಿ 3 ಭಗವದ್ ರೂಪಗಳಿತ್ತು. ವೇದವ್ಯಾಸ ದೇವರು ಇದ್ದರು, ಅವರು ಸಾಕ್ಷಾತ್ ಪರಮಾತ್ಮನೇ. ಪರಶುರಾಮ ದೇವರು ಇದ್ದರು, ಅವರು ಪರಮಾತ್ಮನೇ. ಕೃಷ್ಣ ಇದ್ದ. ಪರಶುರಾಮ ಮತ್ತು ವೇದವ್ಯಾಸ ದೇವರಿಗೆ ಅಗ್ರಪೂಜೆ ಮಾಡಿಸಿದ್ರೆ ಅವರು ಬ್ರಾಹ್ಮಣರು ಅಂತ ಸುಮ್ಮನೆ ಇರ್ತಿದ್ರು. ಎಲ್ಲರೂ ಕೂಡ ಬ್ರಾಹ್ಮಣರಿಗೆ ಮಾಡಿದ್ದಾರೆ ಬಿಟ್ಬಿಡ್ತಿದ್ರು.
ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದಾಗ ಸಂದೇಹ ಬರ್ತದೆ, ಇವನಿಗೆ ಯಾಕೆ ಅಗ್ರ ಪೂಜೆ ಮಾಡಿದ್ರು, ಇವನು ಬ್ರಾಹ್ಮಣ ಅಲ್ಲ. ಹಾಗಾದ್ರೆ ಏನು ಹೇಳಬೇಕು, ಇವನು ಪರಮಾತ್ಮನ ಅವತಾರ ಆದ್ರಿಂದ ಅಗ್ರ ಪೂಜೆ ಅಂತ ತೀರ್ಮಾನ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಭೀಷ್ಮರು ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಮಾಡಿಸಿದರು. ಧರ್ಮರಾಜ ಮಾಡಿದ ಮೇಲೆ ಅಲ್ಲಿ ಶಿಶುಪಾಲ ಕಲಹ ಮಾಡ್ತಾನೆ. ಶಿಶುಪಾಲನ ವಧೆಯೂ ಆಯಿತು. ಮತ್ತೆ ಯಜ್ಞದಲ್ಲಿ ಯಾರ್ಯಾರು ಬಂದಿದ್ರೋ ಎಲ್ರಿಗೂ ಏನೇನು ಇಷ್ಟವೋ ಅದನ್ನೆಲ್ಲ ದಾನ ಮಾಡಿದ್ದಾರೆ. ಯಜ್ಞ ಮುಗಿದ ಮೇಲೆ ಎಲ್ಲರೂ ಕೂಡ ಗಂಗಾ ನದಿಗೆ ಹೋಗಿ ಅವಭೃತ ಸ್ನಾನ ಮಾಡಿ ಬಂದರು. ಗಂಗಾ ನದಿಯಲ್ಲಿ ಅವಭೃತ ಸ್ನಾನ ಮುಗಿತು, ಬಂದರು. ಸಮಸ್ತ ರಾಜ ಸಂಯುತ ವಿಗಾಹ್ಯ ಜಾಹ್ನವೀ ಜಲೆ ಪುರಂ ಯಯುಃ ಪುನಶ್ಚತೆ ಸ್ವಸದ್ಮಚಾಗಮನ್ ಸುರಾಹ. ಎಲ್ಲ ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೋದರು, ರಾಜರೆಲ್ಲ ತಮ್ಮ ತಮ್ಮ ಪಟ್ಟಣಕ್ಕೆ ಹೋದರು. ಗತೇಷು ಸರ್ವರಾಜಸು ಸ್ವಕಂ ಪುರಂ ಸ್ವಕೇಷು ಚ ಸಭೀಷ್ಮಕೇಷು ಸರ್ವಶಃ ಸಹಾಂಬಿಕೇಯಕೇಷು ಚ ವಿಚಿತ್ರರತ್ನಕಾರಿತೇರ ವಿಪ್ರಭೆ ಸಭಾತಲೆ ಸಕೇಶವೋ ವರಾಸನೆ ವಿವೇಶ ಧರ್ಮನಂದನ. ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋದ ಮೇಲೆ ಯುಧಿಷ್ಠಿರ, ಭೀಷ್ಮ, ಧೃತರಾಷ್ಟ್ರ, ಅವರೂ ಕೂಡ ಹೋದ ಮೇಲೆ ಧರ್ಮರಾಜ ಮಯಸಭಾ ಅಂತ ಒಂದು ಸಭೆ ನಿರ್ಮಾಣ ಆಗಿತ್ತಲ್ಲಿ. ಮಯಾಸುರ ಸಭಾ ನಿರ್ಮಾಣ ಮಾಡಿದ್ದ. ಕೃಷ್ಣನ ಜೊತೆಗೆ ಆ ಸಭೆಯಲ್ಲಿ ಬಂದು ಆಸೀನನಾಗಿದ್ದಾನೆ. ಅದೇ ವೇಳೆಗೆ ಕೃಷ್ಣನ ಪತ್ನಿಯರು ರುಕ್ಮಿಣಿ ಮೊದಲಾದವರು ಕೂಡ ಬಂದು ಕೂತಿದ್ರು. ಭೀಮ, ಅರ್ಜುನ, ಅವರವರ ಪತ್ನಿಯರು, ದ್ರೌಪದಿ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಆಸನದಲ್ಲಿ ಮಯಸಭೆಯಲ್ಲಿ ಕೂತಿದ್ರು. ನಕುಲ, ಸಹದೇವ, ಧೃಷ್ಟದ್ಯುಮ್ನಾದಿಗಳು ಅರ್ಜುನನ ಹತ್ರ ಕೂತಿದ್ರು. ಬಲರಾಮ, ಸಾತ್ಯಕಿ ಇವರೆಲ್ಲ ಧರ್ಮರಾಜನ ಬಳಿ ಕೂತರು. ಕೃಷ್ಣನೂ ಇದ್ದ. ಒಳ್ಳೆ ಬ್ರಹ್ಮದೇವರ ಸಭೆಯಂತೆ ಶೋಭಾಯಮಾನವಾಗಿತ್ತು ಆ ಸಭೆ. ವಿಚಿತ್ರ ಹೇಮ ಮಾಲಿನ ಶುಭಾಂಬರಾಶ್ಚ ತೇಧಿಕಂ ಸ್ಫುರತ್ ಕಿರೀಟ ಕುಂಡಲ ವಿರೇಜುರತ್ರ ತೇ ನೃಪಾಹ. ಅವರೆಲ್ಲರೂ ಕೂಡ ಬ್ರಹ್ಮದೇವರ ಸಭೆಯಲ್ಲಿ ದೇವತೆಗಳು ಹೇಗೆ ಶೋಭಾಯಮಾನರಾಗಿದ್ರು ಆ ರೀತಿ ಶೋಭಾಯಮಾನರಾಗಿದ್ರು. ಅದ್ಭುತವಾದ ಮಾಲೆ ಅದನ್ನೆಲ್ಲ ಧರಿಸಿ ಉತ್ತಮ ವಸ್ತ್ರಗಳನ್ನು ಉಟ್ಟುಕೊಂಡು, ವಿಶೇಷವಾಗಿ ಕೃಷ್ಣ ತನ್ನ ಹೆಂಡಂದರ ಜೊತೆಗೆ ಅತ್ಯಂತ ಶೋಭಾಯಮಾನವಾಗಿ ಅವನು ಕೂಡ ಕೂತಿದ್ದ. ಎಲ್ಲ ರಾಜರು ತಮ್ಮ ತಮ್ಮ ಸ್ನೇಹಿತರ ಜೊತೆಗೆ ಕೃಷ್ಣನನ್ನ ವಿಶೇಷವಾಗಿ ಗೌರವ ಮಾಡಿದರು, ಆದರದಿಂದ ಪೂಜೆ ಸಲ್ಲಿಸಿದರು. ತದಾ ಜಗಾಮ ಖಡ್ಗಭೃತ್ಸು ಯೋಧನ ಸಹ ಅನುಜಃ. ಆವಾಗ ಅದೇ ಸಭೆಗೆ ದುರ್ಯೋಧನ ಬಂದ. ಕೈಯಲ್ಲಿ ಖಡ್ಗ ಹಿಡ್ಕೊಂಡು ತಮ್ಮಂದಿರ ಜೊತೆಗೆ ದುರ್ಯೋಧನ ಬಂದ. ಆ ಸಭೆ ಹೇಗೆ ನಿರ್ಮಾಣ ಮಾಡಿದ್ರು ಅಂತಂದ್ರೆ, ಆ ಸಭೆಯ ದ್ವಾರದಲ್ಲಿ ಇಂದ್ರನೀಲ ಮಣಿ, ಅದರಿಂದ ಸುತ್ತಲೂ ಇಂದ್ರನೀಲ ಮಣಿ ಹಾಕಿದ್ರು. ಅದು ಬಾಗಿಲು ಯಾವುದು, ಗೋಡೆ ಯಾವುದು ಒಂದು ಕೂಡ ಗೊತ್ತಾಗದ ಹಾಗಿತ್ತು. ಬಾಗಿಲು ತೆಗೆದಿದೆ, ಆದರೂ ಕೂಡ ಅದು ಬಾಗಿಲು ಹಾಕಿದ ಹಾಗೆ ಆ ಇಂದ್ರನೀಲ ಮಣಿಯ ಪ್ರಕಾಶದಿಂದ ಮುಚ್ಚಿ ಹೋಗಿತ್ತು. ಬಾಗಿಲು ಹಾಕಿದೆ ಅಂತ ತಿಳ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆಲ್ಲ ಇಂದ್ರನೀಲ ಮಣಿ, ಅದರ ಪ್ರಕಾಶ ಬಾಗಿಲು ಹಾಕಿದೆ ಅನಿಸಿಬಿಡ್ತು. ದುರ್ಯೋಧನ ಬರುವಾಗ ಬಾಗಿಲು ಹಾಕಿದೆ, ತರ್ಕೊಂಡು ಹೋಗೋಣ ಅಂತ ಹಿಂಗೆ ತಳ್ಳುತ್ತಾನೆ, ಅದ್ರ ಬಾಗಿಲು ತೆಗೆದೇ ಇದೆ, ತಾನೇ ಬಿದ್ದ. ಇನ್ನೊಂದು ಕಡೆ ಗೋಡೆ ಇದೆ, ಅದರ ಒಳಗಿನವರೆಲ್ಲ ಕಾಣಿಸ್ತಾ ಇದ್ದಾರೆ. ಸ್ಫಟಿಕ ಮಣಿಯಿಂದ ನಿರ್ಮಾಣ ಮಾಡಿದಂತಹ ಗೋಡೆ, ಅದು ಬಿಳಿ ಇರ್ತದೆ ಸ್ಫಟಿಕ ಮಣಿ. ಒಳಗಿನವರೆಲ್ಲ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಬಾಗಿಲಿದೆ ಅಂತ ಅಂದ್ಕೊಂಡ, ಸೀದಾ ನುಗ್ಗಿದ.
ಆದರೆ ಗೋಡೆ ಬಡಿತು, ಮೂಗಿ ಗೋಡೆ ಬಡಿತು. ಆ ಗೋಡೆಯನ್ನ ಸ್ಫಟಿಕ ಮಣಿಯಿಂದ ಮಾಡಿದ್ದಾರೆ, ಒಳಗಿನವರೆಲ್ಲ ಕಾಣಿಸಬೇಕು ಆ ರೀತಿ. ಬಾಗಿಲು ಸುತ್ತಮುತ್ತಲೂ ಇಂದ್ರನೀಲ ಮಣಿ ಹಾಕಿದ್ದಾರೆ, ಯಾರೂ ಕಾಣದೇ ಇದ್ದ ಹಾಗೆ ಆ ಕಪ್ಪು ಛಾಯೆ. ಅದರಿಂದ ಬಾಗಿಲು ಇಲ್ಲದಿದ್ದ ಕಡೆ ಬಾಗಿಲಿದೆ ಅಂತ ತಿಳ್ಕೊಂಡು ತಳ್ಳುವ ಪ್ರಯತ್ನ ಮಾಡಿದ. ಗೋಡೆ ಇದ್ದ ಕಡೆ ಅದು ಬಾಗಿಲೇ ಇದೆ, ಅಲ್ಲಿ ಖಾಲಿ ಜಾಗ ಅಂತ ತಿಳ್ಕೊಂಡು ಹೋಗಿ ಡಿಕ್ಕಿ ಹೊಡೆದ, ಬಿದ್ದ. ಆಮೇಲೆ ಅವನಿಗೆ ಯಾವುದು ಬಾಗಿಲು ಎಲ್ಲಿ ಗೋಡೆ ಒಂದು ಗೊತ್ತಾಗ್ತಾ ಇಲ್ಲ. ನಕುಲ ಸಹದೇವರು ಅವನನ್ನು ಎಬ್ಬಿಸಿ ಯಾವ ಬಾಗಿಲು ಅಲ್ಲಿಂದ ಕರ್ಕೊಂಡು ಹೋಗಿ ಕೂಡಿಸಿದ್ರು. ಆ ವೈಭವ, ಮಯ ಸಭೆಯ ವೈಭವ ಕೃಷ್ಣ ಮಾಡಿಸಿದ್ದು ಮಯನ ಕೈಲೆ. ಈ ಕೃಷ್ಣ ದ್ರೌಪದಿ ಅವರ ವೈಭವ, ಅವರ ಉಟ್ಟ ವಸ್ತ್ರ, ಅವರ ಆಭೂಷಣಗಳು, ಆಭರಣಗಳು, ಇದೆಲ್ಲ ನೋಡಿ ಸಹನೆ ಆಗಲಿಲ್ಲ. ನಕುಲ ಸಹದೇವರು ತಂದು ಕೂಡಿಸಿದ್ರು. ಒಂದು ಕ್ಷಣಕಾಲ ಕೂತ, ಸಹನೆ ಇಲ್ದೇನೆ ಅಲ್ಲಿಂದ ಎದ್ದು ಹೋದ. ಹೋಗ್ತೇನೆ, ಮನೆಗೆ ಹೋಗ್ತೇನೆ, ಹಸ್ತಿನಾಪುರಕ್ಕೆ ಹೊರಟುಬಿಡ್ತೇನೆ ಅಂತ ಹೊರಟ. ಹೋಗುವಾಗ ಆ ಸಭೆಯಲ್ಲಿದ್ದ ನೆಲದಲ್ಲಿ ಒಂದು ಕಡೆ ಕೆರೆ ಹಾಗೆ ಮಾಡಿದ್ದಾರೆ. ನಿಜವಾಗಿಯೂ ಕೆರೆ ಇಲ್ಲ, ಸರೋವರ ಇಲ್ಲ. ಆದರೆ ಕೆರೆಯಂತೆ ಭ್ರಾಂತಿ ಬರೋ ಹಾಗೆ ಮೆಟ್ಲು ಮೆಟ್ಲು ಕಾಣಿಸ್ಬೇಕು. ಅಲ್ಲಿ ಸ್ವಚ್ಛವಾದ ನೀರು, ಕಮಲ, ಆ ರೀತಿ ಸ್ಫಟಿಕ ಮಣಿಯಿಂದ ಮಾಡಿ ಅದರ ಸುತ್ತಲೂ ಮೆಟ್ಲುಗಳ ಹಾಗೆ ಆ ರೀತಿ ಕಲ್ಲು ಜೋಡಿಸಿದ್ದಾರೆ. ಮೆಟ್ಲಲ್ಲ, ಅದು ನೆಲನೇ. ಅಲ್ಲೆಲ್ಲ ಕಮಲದ ಚಿತ್ರ. ಅದನ್ನು ನೋಡಿ ಇಲ್ಲೊಂದು ಕೆರೆ ಇದೆ ಅಂತ ಭಾವಿಸಿದ. ಅಂದರೆ ಸಣ್ಣ ಮಟ್ಟದ ಒಂದು ಸರೋವರದ ಹಾಗೆ ಇದೆ ಅಂತ ಭಾವಿಸಿ ಅದನ್ನು ದಾಟಿ ಹೋಗಬೇಕಲ್ಲ, ತಾನು ಉಟ್ಟುಕೊಂಡಂಥ ವಸ್ತ್ರ ಒದ್ದೆ ಆಗಬಾರದು ಅಂತ ಮೇಲೆ ಕೆತ್ತುತ್ತಾ ಇದ್ದಾನೆ. ಅಲ್ಲಿ ನೀರೇ ಇಲ್ಲ, ಕಾಲಿಟ್ಟಾಗ ಗೊತ್ತಾಯಿತು ನೀರೇ ಇಲ್ಲ. ಮತ್ತೆ ನಿಧಾನವಾಗಿ ವಸ್ತ್ರ ಬಿಟ್ಟ. ಆದರೆ ಇದನ್ನೆಲ್ಲ ನೋಡಿ ನಕ್ಕು ಬಿಟ್ರು ಜನ, ಅಲ್ಲಿ ಕೂತವರು. ದ್ರೌಪದಿ ನಕ್ಕಳು, ಕೃಷ್ಣ ನಕ್ಕ, ಭೀಮ ನಕ್ಕ. ಭೀಮ ಸಂಜ್ಞೆ ಮಾಡಿ ದ್ರೌಪದಿ ದೇವಿ ನಗ್ತಾಳೆ. ಇನ್ನೂ ಅವಮಾನ ಆಯಿತು. ಹೀಗೆ ನೀರು ಆ ರೀತಿ, ನೆಲ ಇಂದ್ರನೀಲದ ಇಂದ್ರನೀಲಮಣಿಯ ಕಮಲಗಳನ್ನು ಅಲ್ಲಿ ಬಿಡಿಸಿದ್ದಾರೆ. ನಿಜವಾಗಿಯೂ ನೀರಿದೆ, ಅದು ನೀರು ಅಂತ ಗೊತ್ತಾಗಲಿಲ್ಲ. ಸೀದಾ ಹೋದ, ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು, ನೀರಿನಲ್ಲೇ ಬಿದ್ದ. ಜೋರಾಗಿ ನಕ್ಕರು. ಆ ನಗುವೇ ಮುಂದಿನ ಅವನ ವೈರಕ್ಕೆ ಕಾರಣ ಆಯಿತು. ಅದು ಭೀಮ ಕಣ್ಸನ್ನೆ ಮಾಡಿದ. ಪರಮಾತ್ಮ ಕೃಷ್ಣ ಭೀಮನಿಗೆ ಕಣ್ಸನ್ನೆ ಮಾಡಿದ, ಭೀಮ ದ್ರೌಪದಿಗೆ ಮಾಡಿದ. ಅವರೆಲ್ಲ ಜೋರಾಗೆ ನಕ್ಕು ಬಿಟ್ರು. ಸಜ್ಜನರನ್ನ ನೋಡಿ, ಅವರ ಸಂಪತ್ತು ನೋಡಿ ಅಸಹನೆ ಪಟ್ಟದ್ರಿಂದ ಅದು ತಪ್ಪೇ ಅವನು ಮಾಡಿದ್ದು. ಆ ಭ್ರೂಭಂಗ ಕಣ್ಸಂಜ್ಞೆಯಿಂದ ಇವರೆಲ್ಲ ನಕ್ಕರು. ಮುಂದೆ ಅದೇ ಅವನಿಗೆ ಸಿಟ್ಟು ಬಂದು ಭಾರಿ ಅನರ್ಥ ಮಾಡಿದ. ಅದಕ್ಕೆ ಹೇಳ್ತಾರೆ, ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಕೃಷ್ಣನ ಭ್ರೂಭಂಗ ಅದನ್ನು ನೋಡಿ ಭೀಮ ನಕ್ಕ. ಭ್ರೂಭಂಗ ಅಂದ್ರೆ ಕಣ್ಸಂಜ್ಞೆ ಮಾಡಿದ್ದು, ಅದರಿಂದ ನಕ್ಕ. ಅದರಿಂದ ದುರ್ಯೋಧನಿಗೆ ಸಿಟ್ಟು ಬಂತು. ಮುಂದೆಲ್ಲ ಕಸ್ಕೊಂಡ, ಕೊಡ್ಲಿಲ್ಲ, ಯುದ್ಧ ಆಯಿತು, ದುರ್ಯೋಧನ ವಧೆ ಆಯಿತು. ಇದು ಪರಮೇಷ್ಠಿ ಪದವಿಗೆ, ಬ್ರಹ್ಮ ಪದವಿಗೆ ಬರಲಿಕ್ಕೆ ಸಾಧನ ಆಯಿತು. ಇಂಥ ಒಂದು ಸಾಧನೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಈ ರೀತಿ ಕೃಷ್ಣ ಸಂಜ್ಞೆ ಮಾಡಿದ. ಆಮೇಲೆ ಧರ್ಮರಾಜನೇ ಬೇರೆ ಬೇರೆ ವಸ್ತ್ರ ಕೊಟ್ಟು ಕಳಿಸಿದ, ಹೂಮಾಲೆ ಗಂಧ ಎಲ್ಲ ಕೊಟ್ಟು ಕಳಿಸಿದ ಹಚ್ಚುಗಳಿಗೆ. ನೀರಲ್ಲಿ ಬಿದ್ದು ಬಿಟ್ಟಿದ್ರು ಅವರು, ಆದರೆ ಅದನ್ಯಾವುದೂ ಸ್ವೀಕಾರ ಮಾಡಲಿಲ್ಲ. ಸೀದಾ ಹೊರಟ. ದ್ರೌಪದಿ ಮತ್ತು ಭೀಮರ ಮೇಲೆ ಭಾರೀ ಸಿಟ್ಟು ಬಂತು ಆವಾಗ. ಕೃಷ್ಣ ವೃಕೋದರಗತಂ ಬಹುಲಂ ನಿಧಾಯ ಕ್ರೋಧಂ ಯಯೌ ಸಶಕುನಿ ಧೃತರಾಷ್ಟ್ರ ಸೂನು. ಶಕುನಿ ಇದ್ದ, ಅವನನ್ನು ಕರ್ಕೊಂಡು ಇವರು ಕೊಟ್ಟಂತಹ ವಸ್ತ್ರ ಯಾವುದು ತಗೊಳ್ಳದೇನೆ ಸಿಟ್ಟಾಗಿ ಸೀದಾ ಹೊರಟು ಬಿಟ್ಟ ಸಭೆಯಿಂದ. ದಾರಿಯಲ್ಲಿ ಬರ್ತಾ ಹೇಳ್ತಿದ್ದಾನೆ, ಯೌ ಮಾಂ ಅಹಸತಾಂ ಕೃಷ್ಣಾ ಭೀಮೌ ಕೃಷ್ಣಸ್ಯ ಸನ್ನಿಧವು. ಶಕುನಿಗೆ ಹೇಳ್ತಾನೆ, ಮಾವ, ಕೃಷ್ಣನ ಸನ್ನಿಧಾನದಲ್ಲಿ, ಕೃಷ್ಣನ ಎದುರುಗಡೆ ಆ ದ್ರೌಪದಿ ಮತ್ತು ಭೀಮರು ನನ್ನನ್ನು ನೋಡಿ ನಕ್ಕರಲ್ಲ, ನಾನು ಬಿದ್ದಾಗ ನಕ್ಕರಲ್ಲ. ಅವರಿಗೆ ಸಂತಾಪ ಉಂಟು ಮಾಡದೆ ಒಂದು ಕ್ಷಣ ಬದುಕಿರಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಇನ್ನು ಮುಂದೆ ನನ್ನ ಇಡೀ ಜೀವನದ ಗುರಿ ಆ ದ್ರೌಪದಿ ಮತ್ತು ಭೀಮರ ಮೇಲೆ ಸೇಡು ತೀರಿಸ್ಕೊಳ್ಬೇಕು.
ಕೃಷ್ಣನ ಎದುರುಗಡೆ ನಕ್ಕು ನನಗಿನ್ನೂ ಅವಮಾನ ಆಯಿತು. ಅದರಿಂದ ಅವರಿಬ್ಬರಿಗೆ ಏನಾದರೂ ಒಂದು ಪ್ರತೀಕಾರ ಮಾಡಲೇಬೇಕು, ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ. ಅವ್ರು ನಕ್ಕಾಗ ಕೃಷ್ಣ ಸುಮ್ಮನಿದ್ದಾನೆ, ಸುಮ್ಮನೆ ಇದ್ದು ನಗಲಿಕ್ಕೆ ಅನುಮತಿ ಕೊಟ್ಟ ಹಾಗಾಯಿತು. ಅದರಿಂದ ನಾನು ತಡ್ಕೊಳ್ಳಾರೆ ಇದನ್ನು. ಹಾಗೆ ನನಗೇನಾದರೂ ಬಾಹುಬಲ ಇದ್ದಿದ್ರೆ ಆ ಕ್ಷಣದಲ್ಲಿ ನಕ್ಕಾಗ ಹೋಗಿ ಆ ಭೀಮನನ್ನು ಕೊಂದೇ ಬಿಡ್ತಿದ್ದೆ. ಅದಕ್ಕಿಂತ ಮುಂಚೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಿದಾಗ ಹೋಗಿ ಆ ಅಗ್ರಪೂಜೆ ಮಾಡುವಾಗ ಆ ಪದಾರ್ಥಗಳನ್ನೆಲ್ಲ ಕಿತ್ತೆಸ್ತು ಆ ಅಗ್ರಪೂಜೆ ನಿಲ್ಲಿಸ್ತಾ ಇದ್ದೆ ನಾನು. ಈದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ. ಎಂಥ ಐಶ್ವರ್ಯ ಬಂತವರಿಗೆ. ರಾಜಸೂಯ ಯಾಗ ಅಂತ ಹೊರಟ್ರೆ ಯಾಗಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಮಿಗಿಲಾಗಿ ಎಷ್ಟು ಐಶ್ವರ್ಯ ಬಂತು, ಎಷ್ಟು ಉಡುಗೊರೆ ಬಂತು. ಅದನ್ನೆಲ್ಲ ಲೆಕ್ಕ ಇಟ್ಟವನು ಇವನೇ. ದುರ್ಯೋಧನನೇ ಎಷ್ಟು ಬಂತು ಅನ್ನೋ ಲೆಕ್ಕ ಇಡೋ ಕೆಲಸ ಇವನಿಗೆ ಬಂದಿತ್ತು. ಎಷ್ಟು ಉಡುಗೊರೆ ಬಂತು. ಎಲ್ಲರೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡೋ ಹಾಗೆ ಎಲ್ಲ ವೈಶ್ಯರು ಬಂದು 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 ಆ ಧರ್ಮರಾಜನಿಗೆ ಅಷ್ಟು ಸಂಪತ್ತು ಕೊಟ್ಟು ಹೋಗಿದ್ದಾರೆ ರಾಜರುಗಳೆಲ್ಲ. ಇತ್ಯುಕ್ತ ಶಕುನಿರ್ವೈರಂ ದೃಢೀಕರ್ತು ಮಚೋ ಬ್ರವೀತ್. ಹೀಗೆ ತನ್ನ ಸಂಕಟವನ್ನ ಶಕುನಿ ಹತ್ರ ತೋರಿಸ್ಕೊಂಡ. ಹಾಗೆ ಶಕುನಿ ಬೇಕು ಅಂತ ಮಾತಾಡ್ತಾನೆ. ಇನ್ನಷ್ಟು ಅವನಿಗೆ ವೈರ ಬರಲಿ, ಕೃಷ್ಣ ಭೀಮರ ಮೇಲೆ ವೈರ ಬರಲಿ ಅಂತ ಶಕುನಿ ಏನು ಮಾತಾಡ್ತಾನೆ. ದುರ್ಯೋಧನ, ನೀನ್ಯಾಕೆ ಸಂಕಟ ಪಡ್ತಿದ್ದಿ? ಅವರು ಗುಣಜ್ಯೇಷ್ಠರಿದ್ದಾರೆ, ಸಜ್ಜನರಿದ್ದಾರೆ, ಅವ್ರನ್ನ ಅನುಸರಿಸಿಕೊಂಡು ನೀನಿರು. ಅನುಜೀವ ಸ್ವತಾನ್ ವೀರಾನ್, ಮಹಾವೀರರಿದ್ದಾರೆ, ಅವರ ಅನುಯಾಯಿಯಾಗಿರಬೇಕಾದವನು ನೀನು. ಬಲಾಧಿಕರಾಗಿದ್ದಾರೆ, ಈ ರೀತಿ ವೈರ ಮಾಡೋದು ಸರಿಯಲ್ಲ. ಅವರೆಲ್ಲ ನಿನ್ನ ಸೋದರರ ಅಣ್ಣ ತಮ್ಮಂದರಂತೆ ಆಗಬೇಕು, ಅವ್ರ ಜೊತೆಗೆ ಸರಿಯಾಗಿ ಹೊಂದ್ಕೊಂಡಿರು ಅಂತ ಬೇಕು ಅಂತ ಹೇಳ್ತಾನೆ. ಇವನಿಗೇನಿರೋದು ಉದ್ದೇಶ ಅಲ್ಲ, ಇನ್ನಷ್ಟು ಅವನಿಗೆ ರೋಷ ಬರಲಿ ಅಂತ. ಇತೀರಿತೋ ಅತಿ ಸಮೃದ್ಧ ಕೋಪಾಹ ಸುಯೋಧನ. ಇನ್ನೂ ಹೆಚ್ಚು ಸಿಟ್ಟು ಬಂತು ದುರ್ಯೋಧನನಿಗೆ. ಹಾಗೆ ಹೇಳ್ತಾನೆ, ಮಾವ ಅವ್ರಿಗೆ ಎಷ್ಟು ಸಂಪತ್ತು ಬಂದಿದೆ, ಒಂದು ಪೈಸೆಯೂ ಉಳಿಯಿದೆ, ಎಲ್ಲ ನನಗೆ ಬರಬೇಕು, ಅದೆಷ್ಟು ನನ್ನ ಬೊಕ್ಕಸಕ್ಕೆ ಸೇರಬೇಕು. ಅದಿಲ್ಲದೆ ಇದ್ರೆ ನಾನು ಬದುಕೋದೇ ಇಲ್ಲ ಅಂತ ತಿಳ್ಕೊ ಅಂದ್ಬಿಟ್ಟು. ಯದಿ ತೇಷಾಂ ತದೈಶ್ವರ್ಯಂ ನಮಾಂ ಗಚ್ಚೇದಶೇಷತಃ ಸರ್ವಥಾ ನೈವ ಜೀವೇಯಂ. ಇಲ್ದಿದ್ರೆ ನಾ ಬದುಕೋದೇ ಇಲ್ಲ, ಅವ್ರನ್ನ ಅನುಸರಿಸ್ಕೊಂಡಿರು ಅಂತ ಹೇಳ್ತಾ ಇದ್ದೆ. ನಾನು ಬದುಕಬೇಕು ಅಂತಾದರೆ ಅದಷ್ಟು ಸಂಪತ್ತು ನನಗೆ ಬರಬೇಕು. ನೀನು ಒಂದು ಯಾಗ ಮಾಡು, ನಿನಗೂ ಎಲ್ಲರೂ ತಂದು ಕೊಡ್ತಾರೆ ಅಂತಂದ್ರೆ ನತು ಬಾಹುಬಲಾಚ್ಛಕ್ಯ ಮಾದಾತುಂ ತಾಂ ಶ್ರಿಯಂ ಕ್ವಚಿತ್. ಯಾಗ ಮಾಡಲಿಕ್ಕೂ ಸಾಧ್ಯ ಇಲ್ಲ, ನನಗೆ ಜನ ಕೊಡೋದಿಲ್ಲ, ಅಲ್ಲಿ ಅವರ ಬಾಹುಬಲದಿಂದ ಅವರದ್ದನ್ನು ಕಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಇಂದ್ರನೂ ಕೂಡ ಅವರ ಜೊತೆಗೆ ನಿಂತು ಯುದ್ಧ ಮಾಡಲಾರ, ಅಂಥ ಬಲಿಷ್ಠರಾಗಿದ್ದಾರವರು. ಹೀಗೆ ದುರ್ಯೋಧನ ಅವರ ಬಲದ ಪರಿಚಯ ಇತ್ತವನಿಗೆ. ಹಿಂದೆ ಬಾಲ್ಯದಿಂದಲೂ ನೋಡಿದವನೇ ಭೀಮನ ಬಲ ಎಷ್ಟು ಅಂತ. ಅದರಿಂದ ಬಲಾತ್ಕಾರದಿಂದ ಆ ಸಂಪತ್ತು ಕಸಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ಆ ಸಂಪತ್ತೆಲ್ಲ ನನಗೆ ಬೇಕೀಗ. ಇಷ್ಟೊಂದಾಗ ಇವನಿಗೆ ವೈರ ದೃಢವಾಗಿದೆ ಅಂತ ತಿಳ್ಕೊಂಡು ಶಕುನಿ ಹೇಳ್ತಾನೆ, ಹಾಗಾದ್ರೆ ಒಂದು ಕೆಲಸ ಮಾಡು. ಯಾವ ಬಲಪ್ರಯೋಗವೂ ಇಲ್ಲದೆ ಪಾಂಡವರ ಸಂಪೂರ್ಣ ಅವರು ಸಂಪಾದನೆ ಮಾಡಿದ ಎಲ್ಲ ಐಶ್ವರ್ಯ ನಿನ್ನ ಬೊಕ್ಕಸಕ್ಕೆ ಬರೋ ಹಾಗೆ ನಾನು ಮಾಡ್ತೀನಿ. ಆ ಉಪಾಯ ನನಗೆ ಗೊತ್ತು. ಅವರನ್ನು ಜೂಜಾಟಕ್ಕೆ ಕರಿ, ಅದು ನಿಂಗೆ ಬಿಟ್ಟದ್ದು. ಜೂಜಾಟಕ್ಕೆ ಕರಿ, ಉಳಿದದ್ದೆಲ್ಲ ನಾ ಮಾಡ್ತೇನೆ ಅಂತಂದು. ಜೂಜಿನಿಂದ ಸಂಪಾದನೆ ಮಾಡು. ಹಣ ಸಂಪಾದನೆ ಮಾಡ್ಲಿಕ್ಕೆ ಇದು ಮಾರ್ಗನ ಶಕುನಿ ಹೇಳ್ಕೊಡ್ತಾ ಇದ್ದಾನೆ. ಜೂಜಾಟದಿಂದ ಹಣ ಸಂಪಾದನೆ ಮಾಡು ನೀನು. ಅದು ಒಳ್ಳೆ ಒಳ್ಳೆ ರಾಜರದ್ದು ಸದ್ವಿನಿಯೋಗಕ್ಕೆ ಬಂದದ್ದು, ಬೇಕಾದಷ್ಟು ಉಳಿದಿತ್ತು. ಅದನ್ನೆಲ್ಲ ಹೀಗೆ ಸಂಪಾದನೆ ಮಾಡು. ಧೃತರಾಷ್ಟ್ರ ಇಷ್ಟು ಮಾಡಿ ಸೀದಾ ಧೃತರಾಷ್ಟ್ರನ ಹತ್ರ ಬಂದರು. ಇಬ್ಬರು ಸೇರಿ ಧೃತರಾಷ್ಟ್ರನ ಹತ್ರ ಬಂದರು. ಅವನು ಕುರುಡ, ನಾಸ್ತಿಕ್ಯ ರೂಪನಾದಂತಹ ಶಕುನಿ ಬಂದು ಧೃತರಾಷ್ಟ್ರನ ಹತ್ರ ಹೇಳ್ತಾ ಇದ್ದಾನೆ, ನಿನ್ನ ಮಗ ದುರ್ಯೋಧನ ಬಹಳ ದುಃಖಪಟ್ಟಿದ್ದಾನೆ, ಸೊರಗಿದ್ದಾನೆ, ಕೃಶನಾಗಿದ್ದಾನೆ, ಮುಖದಲ್ಲಿ ಕಾಂತಿನೇ ಇಲ್ಲ, ಯಾಕೋ ತುಂಬ ಡಲ್ಲಾಗಿದ್ದಾನೆ ಅಂತಂದ. ಇವನಿಗಂತೂ ನೋಡೋ ಶಕ್ತಿ ಇಲ್ಲ, ಕುರುಡ. ಸುಳ್ಳು ಹೇಳಿಬಿಟ್ಟ, ಇವನು ತುಂಬ ಸೊರಗಿ ಇದಾಗಿದ್ದಾನೆ.
ದುರ್ಯೋಧನಂಚ ತತ್ಶ್ರುತ್ವ ಕುತ ಇತ್ಯಾಹ ದುರ್ಮನಃ. ಯಾಕೆ ಏನಾಯಿತು ದುರ್ಯೋಧನಿಗೆ? ಅಂಥದ್ದೇನಾಯಿತು? ಅನಾರೋಗ್ಯವಾ? ಏನಾಯಿತು? ಏನಿಲ್ಲ. ಅವನು ಜೂಜಾಡಬೇಕು ಅಂತಿದ್ದಾನೆ. ಜೂಜಾಟಕ್ಕೆ ನೀನು ಕರೆದರೆ, ಆ ಪಾಂಡವರನ್ನ ಕರೆದರೆ ಎಲ್ಲ ಸರಿ ಹೋಗ್ತದೆ ಅಷ್ಟೇ. ಅದೇ ಒಂದು ಉದ್ದೇಶ. ಅದನ್ನು ನೀನು ಒಪ್ಪಿದೆ ಅಂತಾದರೆ ಅವನು ಸರಿ ಹೋಗ್ತಾನೆ. ಅದಕ್ಕೆ ಮನಸ್ಸಿಗೆ ಹಚ್ಚಿಕೊಂಡು ಚಿಂತೆ ಮಾಡ್ತಿದ್ದಾನೆ ಅಂತ. ಅದನ್ನು ಕೇಳಿದ ಕೂಡಲೇ ಧೃತರಾಷ್ಟ್ರ ಹೇಳ್ತಾನೆ, ವಿರೋಧಿ ಧರ್ಮಸ್ಯ ವಿನಾಶ ಕಾರಣಂ. ಎಲ್ಲಿಯಾದರೂ ಉಂಟೆ ಜೂಜಾಟ ಆಡೋದು ಕ್ಷತ್ರಿಯರು? ಅದು ಧರ್ಮ ವಿರೋಧಿ. ಈ ಪಗಡೆ ಆಟ ಧರ್ಮ ವಿರೋಧಿ, ಅದು ಕುಲನಾಶಕ್ಕೆ ಕಾರಣ. ಇಂಥ ಆಲೋಚನೆ ನೀವು ಮಾಡಬಾರ್ದಾಗಿತ್ತು. ಪಾಂಡವರು ತಮ್ಮ ಬಾಹುಬಲದಿಂದ ಸಂಪತ್ತನ್ನು ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ಹೊಟ್ಟೆ ಕಿಚ್ಚುಪಟ್ಟು ಬಿಳಿಚಿಕೊಂಡು, ಮೈ ಬಿಳಿಚಿಕೊಂಡು, ದುಃಖಪಟ್ಟು, ಮುಖ ಕಳ್ಕೊಂಡು ಅದನ್ನು ಜೂಜಿನಿಂದ ಸಂಪಾದನೆ ಮಾಡೋದು, ಇಂಥ ಮಂತ್ರಾಲೋಚನೆ ನೀವು ಮಾಡಬಾರ್ದಾಗಿತ್ತು. ನೀನು ದಿಗ್ವಿಜಯ ಮಾಡು, ವಿಶೇಷವಾದ ಯಜ್ಞಗಳನ್ನು ನೀನೂ ಮಾಡು, ಸ್ಪರ್ಧೆ ಮಾಡು, ಯಾರು ಬೇಡ ಅಂತಾರೆ. ಆದರೆ ಗುಣವಂತರ ಜೊತೆಗೆ ಅವರ ಗುಣದ ಮೇಲೆ ಈ ರೀತಿ ಅಸೂಯೆ ಪಡಬೇಡ. ನೀನು ಮಾಡು, ಬೇಕಾದ್ರೆ ಯಜ್ಞ ಮಾಡು, ಬಾಹುಬಲದಿಂದ ದಿಗ್ವಿಜಯ ಮಾಡಿಕೊಂಡು ಬಾ. ಇಷ್ಟು ಧೃತರಾಷ್ಟ್ರ ಒಳ್ಳೆ ಉಪದೇಶ ಮಾಡಿದ. ಅವನಿಗಿನ್ನೂ ಪೂರ್ತಿ ತಲೆ ಕೆಟ್ಟಿದ್ದಿಲ್ಲ. ಆಗ ಮತ್ತೆ ಹೇಳ್ತಾನೆ ದುರ್ಯೋಧನ, ಯದಿ ಶ್ರಿಯಂ ಪಾಂಡವಾನಾಂ ನಾಕ್ಷೈರಾಹರ್ತುಮಿಚ್ಛಸಿ ಮೃತಮೇ ವಾದ್ಯ ಮಾಂ ವಿದ್ಧಿ ವಿದ್ಧಿ ಪಾಂಡವೈಸ್ತ್ವಂ ಸುಖೀ ಭವ. ಅಪ್ಪ, ಆ ಪಾಂಡವರ ಸಂಪತ್ತು ಈಗ ಜೂಜಾಟದಿಂದಲೇ ನನಗೆ ಬರಬೇಕು. ಅದಕ್ಕೆ ನೀನು ಅನುಮತಿ ಕೊಡಲಿಲ್ಲ ಅಂತಾದರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ನೀನು ಪಾಂಡವರ ಜೊತೆಗೆ ಸುಖವಾಗಿರು. ನಾನು ಬದುಕಿರಬೇಕು ಅಂತಂದರೆ ಈ ಕ್ಷಣಕ್ಕೆ ಅವರನ್ನ ಜೂಜಾಟಕ್ಕೆ ಕರೆಸು. ಇದರಲ್ಲೇನು ಅಧರ್ಮ ಏನೂ ಇಲ್ಲ. ಜೂಜಾಟ ಅಧರ್ಮ ಅಲ್ಲ. ಶಸ್ತ್ರದಿಂದ ಶತ್ರುಗಳನ್ನು ಗೆಲ್ಲಬೇಕು ಅಂತಿದೆ. ಇದು ಒಂದು ರೀತಿ ಶಸ್ತ್ರ ಇದ್ದ ಹಾಗೆ. ಕ್ಷತ್ರಿಯ ಶಸ್ತ್ರಜೀವಿನಃ. ಕ್ಷತ್ರಿಯರು ಶಸ್ತ್ರದಿಂದ ಬದುಕಬೇಕು. ಯಾವುದರಿಂದ ಶತ್ರುಗಳು ಹತರಾಗ್ತಾರೋ ಅದು ಶಸ್ತ್ರ ಅಷ್ಟೆ, ಅದು ಶಸ್ತ್ರ. ಈಗ ಜೂಜಾಟವು ಒಂದು ರೀತಿ ಶಸ್ತ್ರವೇ. ಆದ್ದರಿಂದ ಇದು ನಮಗೆ ಧರ್ಮನೇ. ಅಪ್ಪನಿಗೆ ಬುದ್ಧಿವಾದ ಹೇಳ್ತಿದ್ದಾನೆವ. ಆದ್ದರಿಂದ ನೀನು ಅವ್ರನ್ನ ಕರಿ. ಆಗ ಹೇಳ್ತಾನೆ, ಇಂಥ ಇದರಿಂದ ಬರೋ ಫಲ ನಿನಗೇ ಇರಲಿ, ನಂಗೆ ಬೇಡ ಅಂದ್ಬಿಟ್ಟವನು. ಇವಂ ಬ್ರುವನ್ನಪಿ ನೃಪಃ ಆವಿಷ್ಟ ಕಲಿ ನಾ ಸ್ವಯಂ. ಆವಾಗ ಕಲಿ ಪ್ರಬಲವಾಗಿ ಆವೇಶ ಆಯಿತು. ಧೃತರಾಷ್ಟ್ರನಲ್ಲಿ ಕಲಿ ಪ್ರವೇಶ ಆಯಿತು. ಆಮೇಲೆ ವಿದುರನನ್ನ ಕರೆದು ಪಾಂಡವರ ಹತ್ರ ಹೋಗು, ಕರ್ಕೊಂಡು ಬಾ ಅಂತ ಆಜ್ಞೆ ಮಾಡಿ ಕಳಿಸ್ತಾನೆ. ಆವಿವೇಶ ಕಲಿಸ್ತಂ ಹಿ ಯದಾ ಪುತ್ರತ್ವ ಸಿದ್ಧಯೇ ಅಂಶೇನ ತತ ಆರಭ್ಯ ನೈವಾಸ್ಮಾದ್ ಅಪಜಗ್ಮ್ಯವಾನ್. ದುರ್ಯೋಧನ ಸಾಕ್ಷಾತ್ ಕಲಿಯೇ. ಆ ದುರ್ಯೋಧನ ಹುಟ್ಟುವಾಗ ಅದಕ್ಕಿಂತ ಮೊದಲು ಧೃತರಾಷ್ಟ್ರನ ದೇಹದಲ್ಲಿ ಪ್ರವೇಶ ಮಾಡಿ ಆಮೇಲೆ ಗಾಂಧಾರಿ ಹೊಟ್ಟೆಗೆ ಬಂದು ಆಮೇಲೆ ಹುಟ್ಟೋದು. ಯಾವಾಗಲೂ ಜೀವರು ಹುಟ್ಟುವಾಗ ಮೊದಲು ತಂದೆ ಶರೀರಕ್ಕೆ ಹೋಗ್ತಾರೆ, ಆಮೇಲೆ ತಾಯಿ ಶರೀರಕ್ಕೆ ಬರ್ತಾರೆ, ಆಮೇಲೆ ಹುಟ್ಟುತ್ತಾರೆ. ಆವಾಗಲೇ ಧೃತರಾಷ್ಟ್ರನಲ್ಲಿ ಕಲಿ ಒಂದು ಅಂಶದಿಂದ ಪ್ರವೇಶ ಆಗಿತ್ತು. ಅವನಲ್ಲಿ ಇದ್ದೇ ಇದ್ದ, ಬಿಟ್ಟು ಹೋಗಲೇ ಇಲ್ಲ. ಈಗ ವಿಶೇಷವಾಗಿ ಕಲಿ ಪ್ರವೇಶದಿಂದ ದುರ್ಯೋಧನ ಇವನು ಧೃತರಾಷ್ಟ್ರ ಜೂಜಾಟಕ್ಕೆ ಕರೆಸ್ತಾನೆ. ಎಲ್ಲಿವರೆಗೆ ಧೃತರಾಷ್ಟ್ರನಲ್ಲಿದ್ದ ಅಂತಂದ್ರೆ ಇವನು ಎಲ್ಲ ನಾಶ ಆದ ಮೇಲೆ, ಯುದ್ಧ ಎಲ್ಲ ಮುಗಿದ ಮೇಲೆ ಕಾಡಿಗೆ ಹೋಗ್ತಾನೆ. ಎಲ್ಲ ಮಕ್ಕಳನ್ನೆಲ್ಲ ಕಳ್ಕೊಂಡು ಕಾಡಿಗೆ ಹೋಗ್ತಾನೆ. ಆವಾಗ ಕಲಿ ಬಿಟ್ಟು ಹೋದ. ದುರ್ಯೋಧನ ಹುಟ್ಟುವಾಗಿನಿಂದ ದುರ್ಯೋಧನ ಸತ್ತು ಆಮೇಲೆ ಇವನು ಕಾಡಿಗೆ ಹೋಗೋ ತನಕ ಕಲಿ. ಆದ್ದರಿಂದ ಅವನ ಮನಸ್ಸು ಕೆಟ್ಟು ಹೋಗಿತ್ತು. ವಿದುರ ನವಾರಯತ್ತಂ ವಿದುರೋ ಮಹತ್ತೇ ಪಾಪಂ ಕುಲಸ್ಯಾಪಿ ವಿನಾಶಕೋಯಂ. ವಿದುರನ್ನು ಹೇಳಿದ ಧೃತರಾಷ್ಟ್ರನಿಗೆ, ಇದು ಕುಲನಾಶಕ್ಕೆ ಕಾರಣ ಆಗ್ತದೆ, ಪಗಡೆ ಆಟ ಜೂಜಾಟ ಬೇಡ ಇದು ಅಂತ ಎಷ್ಟು ಹೇಳಿ, ಮತ್ತು ನಿನಗೆ ಅಪಕೀರ್ತಿ ಬರ್ತದೆ, ನೀನಾಗಿ ಜೂಜಾಟ ಆಡಿಸಿದೆ ಅಂತ ನಿನಗೆ ಅಪಕೀರ್ತಿ ಬರ್ತದೆ, ಇದು ಬೇಡ ಅಂತ ಎಷ್ಟು ಹೇಳಿದರೂ ಕೂಡ ಅವನು ಕೇಳಲಿಲ್ಲ.
ಇಲ್ಲ, ನನ್ನ ಮಕ್ಕಳು, ಪಾಂಡುರಾಜನ ಮಕ್ಕಳು ಒಂದೇ ಕಡೆ ಇದ್ದು ಆಟ ಆಡೋದನ್ನ ನಾನು ನೋಡಬೇಕು ಅಂತಾನೆ. ನೋಡ್ಲಿಕ್ಕೆ ಕಣ್ಣಿಲ್ಲ ಅಂತೂ ನೋಡಬೇಕು, ನಮ್ಮಿಬ್ಬರ ಮಕ್ಕಳು ಒಟ್ಟಿಗೆ ಇರೋದನ್ನ ನೋಡಬೇಕು ಅಂತ ಏನೋ ಸಬೂಬ್ ಹೇಳಿದ. ಅತಃ ಕ್ಷಿಪ್ರಮಾನು ಅಪಾನೇಯ, ಬೇಗ ಕರ್ಕೊಂಡ್ ಬಾ, ಬೇಗ ಕರ್ಕೊಂಡ್ ಬಾ, ಇಲ್ಲಿಂದ ಕ್ಷಿಪ್ರಂ ಉಪಾನೇಯ ಪಾರ್ಥ ಇತಿ ಬಲೋದಿತ. ಬಹಳ ಗಟ್ಟಿಯಾಗಿ ಹೇಳಿದ, ಕರ್ಕೊಂಡೇ ಬರಬೇಕು ಅಂತ. ಸರಿ, ವಿದುರ ಅಲ್ಲಿ ಹೋದ, ಇಂದ್ರಪ್ರಸ್ಥಕ್ಕೆ ಹೋದ. ಆ ಹೊತ್ತಿಗೆ ಸರಿಯಾಗಿ ಕೃಷ್ಣ ಇಂದ್ರಪ್ರಸ್ಥ ಬಿಟ್ಟು ದ್ವಾರಕೆಗೆ ಹೋಗಿಬಿಟ್ಟು. ಹಂಗೆ ದುರಂತ ನೋಡಿ. ಕೃಷ್ಣ ಇದ್ದಿದ್ರೆ ಆಗ್ತಿತ್ತೋ ಇಲ್ಲೋ, ಇದು ಇವನಿಗೆ ವಿದುರನಿಗೆ ಕರೆಕೊಂಡು ಬರೋದು ಆಗ್ತಿದ್ದಿಲ್ಲ. ಕೃಷ್ಣ ಆ ಕಡೆ ಹೋಗಿಬಿಟ್ಟು. ಗತೆ ಹಿ ಪಾರ್ಥ ಸನ್ನಿಧೇ ಸುಯೋಧನೇಥ ನಾರದ ಶಶಂಸ ಧರ್ಮಸೂನುನಾ ಪ್ರಚೋದಿತೋರಿಮಾಗತಂ. ಆ ಕೃಷ್ಣ ಇಂದ್ರಪ್ರಸ್ಥದಿಂದ ದ್ವಾರಕೆಗೆ ಹೋದ. ಆ ಹೊತ್ತಿಗೆ ನಾರದರು ಹೋಗಿ, ದ್ವಾರಕೆಗೆ ಹೋಗಿ ನಾರದರು, ಈ ಸಾಲ್ವರಾಜ ಅಂತ ಒಬ್ಬ ಇದ್ದಾನೆ, ಸಾಲ್ವ ರುದ್ರದೇವರ ವರ ಪಡೆದವನು. ಆ ಸಾಲ್ವರಾಜ ಈಗ ಪುನಃ ಬಂದಿದ್ದಾನೆ. ಇವರು ಪಾಂಡವರು ರಾಜಸೂಯಾಗ ಮಾಡಿದ್ದು, ನೀನು ಶಿಶುಪಾಲ ವಧೆ ಮಾಡಿದ್ದು, ದಿಗ್ವಿಜಯ ಮಾಡಿದ್ದು, ಇದನ್ನೆಲ್ಲ ನೋಡಿ ಯಾದವರ ಮೇಲೆ ಸಾಲ್ವ ಆಕ್ರಮಣ ಮಾಡ್ತಿದ್ದಾನೆ ಎನ್ನುವ ಸುದ್ದಿ ನಾರದರು ಹೇಳಿದರು. ಆಗ ಕೃಷ್ಣ ದ್ವಾರಕೆಯಿಂದಲೂ ಕೂಡ ಅಲ್ಲಿ ಹೋಗ್ತಾನೆ. ಸಮುದ್ರ ತೀರಕ್ಕೆ ಸಾಲ್ವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅಂತ ಹೋದ. ಮೊದಲು ಪ್ರದ್ಯುಮ್ನಾದಿಗಳನ್ನು ಕಳಿಸ್ತಾನೆ, ಆಮೇಲೆ ತಾನೂ ಹೋದ. ಈ ಕಡೆ ವಿದುರ ಬಂದು ಧರ್ಮರಾಜನನ್ನ, ನಿಮ್ಮ ದೊಡ್ಡಪ್ಪ ಕರಿತಾ ಇದ್ದಾನೆ, ಆಟಕ್ಕೆ ಜೂಜಾಟಕ್ಕೆ ಬರಬೇಕಂತೆ, ನೀವು ಅವರು ಕೌರವರು ಎಲ್ಲರೂ ಸೇರಿ ಜೂಜಾಟ ಆಡೋದನ್ನು ಅವನು ನೋಡ್ಬೇಕಂತೆ, ಅದಕ್ಕೋಸ್ಕರ ಬರಬೇಕಂತೆ ಅಂತ ಇಲ್ಲಿ ವಿದುರ ಹೇಳಿದ. ಆದರೆ ನಮ್ಮ ಅಣ್ಣ ಹೇಳ್ಕಳಿಸಿದ್ದಾನೆ, ನಿಮ್ಮ ದೊಡ್ಡಪ್ಪ ಬರಬೇಕು ಅಂತ ಹೇಳ್ಕಳಿಸಿದ್ದಾನೆ, ಆ ಸುದ್ದಿ ಹೇಳಿದೆ. ಆದರೆ ನನ್ನ ಅಭಿಪ್ರಾಯ ನೀವು ಹೋಗಬಾರ್ದು ಅಂತ ಅಂದ. ಬರಬೇಡ ನೀನು, ಯಾಕೆಂದ್ರೆ ಜೂಜಾಟದಲ್ಲಿ ಬಹಳ ಅನರ್ಥ ಆಗ್ತದೆ. ಜೂಜಾಟದಿಂದ ಅದರಿಂದ ಹಣ ಸಂಪಾದನೆ ಮಾಡಬಾರ್ದು ಯಾರೂ ಕೂಡ, ಅದು ಬಹಳ ಅನರ್ಥಕಾರಿ ಅಂತ ಬೇಕಾದಷ್ಟು ದೋಷಗಳಿದೆ ಅಂತ ಎಲ್ಲ ಹೇಳಿ, ನಿಮ್ಮ ಅಪ್ಪನ ಮಾತೂ ಹೇಳಿದ್ದೀನಿ, ನೀತಿಯೂ ಹೇಳಿದ್ದೀನಿ, ಜೂಜಾಟದಿಂದ ಏನೇನು ಅನರ್ಥ ಅನ್ನೋ ನೀತಿಯೂ ಹೇಳಿದ್ದೀನಿ, ಇನ್ನು ನಿನಗೆ ಬಿಟ್ಟದ್ದು, ನೀ ಏನು ಮಾಡ್ತೀಯೋ ಮಾಡು ಅಂದ ವಿದುರ. ಇತಿ ರಿತೋಪಿ ಪಾಂಡವೋ ಯಯೌ ಕಲಿ ಪ್ರವೇಶತಃ. ಇಷ್ಟು ಹೇಳಿದರೂ ಕೂಡ ಯುಧಿಷ್ಠಿರ ಇಲ್ಲ ಜೂಜಾಡ್ತೇನೆ ಅಂತ ಹೇಳಿ ಹೊರಟುಬಿಟ್ಟು. ಯಾಕೆ? ಕಲಿ ಪ್ರವೇಶತಃ, ಅಲ್ಲಿ ತನಕ ಕೃಷ್ಣ ಇದ್ದ, ಅಲ್ಲಿ ಸಾಲ್ವನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಕೃಷ್ಣ ಹೋದ, ಕಲಿ ಸೇರ್ಕೊಂಡು. ದೇವ್ರ ಹತ್ರ ಇದ್ರೆ ಕಲಿ ಬರೋದಿಲ್ಲ, ದೇವರಾಚೆ ಹೋದ, ಇಲ್ಲಿ ಕಲಿ ಪ್ರವೇಶ ಆಯಿತು. ಯುಧಿಷ್ಠಿರ ಜೂಜಾಟಕ್ಕೆ ಅಂತ ಹೋದ. ಮೊದಲು ಪ್ರತಿಜ್ಞೆ ಮಾಡ್ತಾನೆ, ಹಿಂದೆನೇ ಒಂದ್ಸಲ ಮಾಡಿದ್ದ, ಜೂಜಾಟಕ್ಕೆ ಯಾರಾದರೂ ಕರೆದರೆ ನಾನು ಇಲ್ಲ ಅನ್ನೋದಿಲ್ಲ, ಇದು ನನ್ನ ವ್ರತ ಅಂತ ಬೇರೆ ಹೇಳಿದ್ದು. ಜೂಜಾಟಕ್ಕೆ ಕರೆದರೆ ಇಲ್ಲ ಅಂತ ಅನ್ನೋದಿಲ್ಲ ಅಂತ, ಅದೊಂದು ವ್ರತ ಅಂತೆ, ಇದು ಕಲಿ ಪ್ರವೇಶ. ಆದ್ರಿಂದ ಎಲ್ಲ ಸ್ನೇಹಿತರೆಲ್ಲ ತಡಿತಾ ಇದ್ದಾರೆ, ಬೇಡ ಬೇಡ ಇದು ಸರಿಯಲ್ಲ ಅಂತ, ಆದರೂ ಹೊರಟು ಹಸ್ತಿನಾಪುರಕ್ಕೆ ಬಂದ. ಕ್ಷತ್ರಿಯರಿಗಂತೂ ಇದು ನಿಷಿದ್ಧನೆ, ಅದರಲ್ಲಿಯೂ ವಿಶೇಷವಾಗಿ ಲೋಕಗುರು, ಅವನು ಧರ್ಮಸ್ಥಾಪನೆ ಮಾಡಬೇಕಾದವನು. ವೈಚಿತ್ರ ವೀರ್ಯತನಯೇನತು ಪಾಂಡುಪುತ್ರ ಸಂಭಾವಿತಾಸ್ತಮುಪಚನ್ಯವಸನ್ನಿಶಾಯಾಂ ಪ್ರಾತಸ್ತು ಭೀಷ್ಮ ಮುಖರಾ ಸಕಲಾಶ್ಚ ಭೂಪಾಃ ಆಸೇತ್ ರಾಶಿಚ ಸಭಾಂ ಸಹ ಪಾಂಡುಪುತ್ರೈ. ಅಲ್ಲಿ ರಾತ್ರಿ ಆಯಿತು, ರಾತ್ರಿ ಒಂದು ಕಡೆ ವಾಸ ಮಾಡಿದ್ರು, ಮರುದಿವಸ ಬೆಳಗ್ಗೆ ಸಭೆಯಲ್ಲಿ ಸೇರಿದ್ರು. ಭೀಷ್ಮ ಇವರೆಲ್ಲ ಸೇರಿದ್ದಾರೆ, ಭೀಷ್ಮಾದಿಗಳು ಕೂಡ ಸೇರಿದ್ರು, ರಾಜರು ಸೇರಿದ್ದಾರೆ. ಧೃತರಾಷ್ಟ್ರ ಬಂದ, ವಿದುರನೂ ಬಂದ, ಕರ್ಣ, ಶಕುನಿ ಎಲ್ಲರೂ ಕೂಡ ಇದ್ರು.
ಅದರಲ್ಲಿ ಶಕುನಿಯೇ ಧರ್ಮರಾಜನನ್ನ ಮೊದಲು ಪಗಡೆಯಾಟಕ್ಕೆ ಕರೆದವನು. ಯಾರ್ಯಾರು ಆ ಜೂಜಾಟದ ಸಭೆಯಲ್ಲಿ ಸೇರಿದ್ರೋ ಎಲ್ರಿಗೂ ಕಲಿಯಾವೇಶ ಆಗಿತ್ತು. ಆದರೆ ಭೀಮಪೂರ್ವಾನ್ ವಿನೈವ ಚತುರ ಸಪ್ರಧಾಂಚ ಕೃಷ್ಣಾಂ, ಭೀಮ ಅರ್ಜುನ ನಕುಲ ಸಹದೇವರಿಗೆ ಆಗಿದ್ದಿಲ್ಲ. ಆವಾಗ ಕುಂತಿ ದ್ರೌಪದಿ ವಿದುರ ಈ 7 ಮಂದಿ ಬಿಟ್ಟು ಇನ್ನೆಲ್ಲರಿಗೂ ಕಲಿಪ್ರವೇಶ ಆಗಿತ್ತು. ಯಾರು ತಡಿಲಿಲ್ಲ. ಭೀಮಾದಿಗಳು ತಡೆದ್ರು, ವಿದುರ ತಡೆದ. ಆದರೆ ಇವನು ಆಟ ಆಡ್ತಾನೆ ಇದ್ದಾನೆ. ಎಲ್ಲ ಸಂಪತ್ತನ್ನ ಪಣವಾಗಿಟ್ಟು ತನಗೇನೇನು ಬಂದಿತ್ತೋ ರಾಜಸೂಯಾಗಕ್ಕೆ ಅಂತ ಹೊರಟಾಗ ಅದೆಲ್ಲ ಇಟ್ಟ ಸೋತ. ಶಕುನಿ ಮಹಾ ಮೋಸಗಾರ. ಅವನಿಗೆ ಅದರ ಜೂಜಾಟದ ಮರ್ಮಗಳು ಏನು ಮೋಸ ಮಾಡಬಹುದು ಅನ್ನೋದೆಲ್ಲ ಗೊತ್ತಿತ್ತು. ಇವನು ಮೋಸ ಗೊತ್ತಿದ್ದವನಲ್ಲ ಧರ್ಮರಾಜ. ಎಲ್ಲ ಸಂಪತ್ತು ಹೋಯ್ತು. ಆಮೇಲೆ ಆದರೂ ಆಟ ನಿಲ್ಲಿಸಲಿಲ್ಲ. ನಕುಲನನ್ನ ಪಣಕ್ಕಿಟ್ಟು ಆಡಿದ. ಇನ್ನೇನು ಇಲ್ಲಲ್ಲ, ನಾನು ತಮ್ಮನ್ನು ಇಡ್ತೇನೆ ಅಂತ ತಮ್ಮನನ್ನ ಪಣಕ್ಕಿಟ್ಟು ಆಡಿದ, ಸೋತ. ಅವನನ್ನು ಕೌರವರಿಗೆ ಒಪ್ಪಿಸಿಬಿಟ್ಟ. ಸಹದೇವನನ್ನ ಪಣಕ್ಕಿಟ್ಟ, ಸೋತ, ಅವನನ್ನು ಒಪ್ಪಿಸಿದ. ಅರ್ಜುನನ್ನ ಪಣಕ್ಕಿಟ್ಟ, ಭೀಮನನ್ನೂ ಪಣಕ್ಕಿಟ್ಟ, ಎಲ್ಲರನ್ನೂ ಒಪ್ಪಿಸಿದ್ದಾಯ್ತು. ರಾಜ ನಿಧಾಯ ವಿಜಿತೋಥ ಸುಯೋಧನಂ ಸ್ವಂ ಸೂತಂ ದಿದೇಶ ಪೃಷತಾತ್ಮಜ ಪುತ್ರಿಕಾಯಾ. ದ್ರೌಪದಿಯನ್ನು ಪಣಕ್ಕಿಟ್ಟ. ಆಮೇಲೆ ತನ್ನನ್ನು ಕೂಡ ಪಣಕ್ಕಿಟ್ಟುಕೊಂಡು ಸೋತು. ನಕುಲ, ಸಹದೇವ, ಅರ್ಜುನ, ಭೀಮ, ಆಮೇಲೆ ದ್ರೌಪದಿ, ತಾನು, ಇಷ್ಟು ಜನರು ತನ್ನನ್ನು ಪಣಕ್ಕಿಟ್ಟುಕೊಂಡು ಸೋತು ಬಿಟ್ಟು ಎಲ್ಲರೂ ಅವನ ವಶರಾದು. ಆವಾಗ ಪ್ರಾತಿಕಾಮಿ ಅಂತ ಒಬ್ಬ ಸೂತ ಇದ್ದಲ್ಲಿ ಅವನನ್ನ ಆದೇಶ ಮಾಡ್ತಾನೆ ದುರ್ಯೋಧನ, ಹೋಗು ದ್ರೌಪದಿಯನ್ನ ಕರ್ಕೊಂಡು ಬಾ. ನಿನ್ನನ್ನ ಪಣಕ್ಕಿಟ್ಟು ಧರ್ಮರಾಜ ಸೋತಿದ್ದಾನೆ, ಆದ್ರಿಂದ ಈಗ ನೀನು ಕೌರವರ ದಾಸಿ ಆಗಬೇಕು, ಬಂದುಬಿಡು ಅಂತ ಹೇಳಿ ಕರ್ಕೊಂಡು ಬಾ ಅಂತ ಹೇಳಿದ್ದಾನೆ. ಅವನು ಹೋದ. ನಿನ್ನನ್ನು ಪಣಕ್ಕಿಟ್ಟು ಸೋತಿದ್ದಾನೆ ಧರ್ಮರಾಜ ನಿನ್ನ ಗಂಡ, ಆದ್ದರಿಂದ ನೀನು ದುರ್ಯೋಧನನ ಆಜ್ಞೆ ಆಗಿದೆ, ಅಲ್ಲಿ ಬರಬೇಕು ಅಂತ ಹೇಳಿದ. ಅವಳು ಹೇಳಿದ್ಲು ದ್ರೌಪದಿ ದೇವಿ, ನಾಹಂ ಯಾಸ್ಯೆ ಗುರುಣಾಂ ಸಮಿತಿ ಮಿತಿ ಯಯೋ ಸೋಪ್ಯಮುಂ ಭೀಮಭೀತಂ ಜ್ಞಾತ್ವಾ ದುಶ್ಯಾಸನಂ ಸೋಪ್ಯದಿಶತ್ ಅಥ ನೃಪೋ ಧಾರ್ತರಾಷ್ಟ್ರೋನು ಜಂಸ್ವಂ. ನಾನು ಬರೋದಿಲ್ಲ, ಹಿರಿಯರೆಲ್ಲ ಇದ್ದಂತಹ ಸಭೆಗೆ ನಾನು ಬರ್ಕೂಡುದು, ಅಲ್ಲಿ ನಾನು ಬರೋದಿಲ್ಲ ಅಂತ ದ್ರೌಪದಿ ಹೇಳಿದಾಗ ಅವನು ಹೆದರ್ತಾನೆ. ಪ್ರಾತಿಕಾಮಿ ಸಾರಥಿ ಹೆದರಿದ, ವಾಪಸ್ ಬಂದ್ಬಿಟ್ಟ. ಬಲಾತ್ಕಾರ ಮಾಡಿ ಎಳ್ಕೊಂಡು ಬರಲಿಲ್ಲ. ಭೀಮ ಏನ್ ಮಾಡ್ತಾನೋ ಏನೋ ಅಂತ ಹೆದರಿಕೆ. ಭೀಮನಿಗೆ ಹೆದರಿದ್ದಾನೆ ಅಂತ ತಿಳ್ಕೊಂಡು ದುರ್ಯೋಧನ ದುಶ್ಯಾಸನನ್ನು ಕಳಿಸಿದ, ನೀನು ಹೋಗು, ನೀ ಹೋಗಿ ಎಳ್ಕೊಂಡು ಬಾ. ಸಪಾಪ ಪೂರುಷೋತ್ತಮ ಪ್ರಗೃಹ್ಯ ಕೇಶ ಪಕ್ಷಕೆ ಪುರಸ್ವಮಾತುರಾನಯತ್ ಸಭಾಮಯುಗ್ಮವಾಸಸೀಂ. ಆಗ ದ್ರೌಪದಿ ಏಕವಸ್ತ್ರಧಾರಿಯಾಗಿದ್ಲು. ಏಕವಸ್ತ್ರಧಾರಿ ಅಂತಂದ್ರೆ ರಜಸ್ವಲೆ ಆಗಿದ್ಲು. ಏಕವಸ್ತ್ರದಲ್ಲಿ ಇರಬೇಕು ಅಂತ ಆಗಿನ ಕಾಲದ ನಿಯಮ, ಅವಳು ಹಾಗಿದ್ಲು. ಆ ಪಾಪಿಷ್ಠನಾದ ದುಶ್ಯಾಸನ ಅವಳ ತಲೆ ಮುಡಿ ಹಿಡ್ಕೊಂಡು, ಅತ್ತಿಗೆ ಆಗಬೇಕು ಅಣ್ಣನ ಹೆಂಡತಿ ಅಂಥ ದ್ರೌಪದಿಯ ತಲೆ ಮುಡಿ ಹಿಡ್ಕೊಂಡು ತನ್ನ ತಾಯಿ ಎದುರುಗಡೆನೆ ಎಳ್ಕೊಂಡು ಬರ್ತಾ ಇದ್ದಾನೆ. ಸಮಾಹೃತಾರಜಸ್ವಲ ಜಗಾದ ಭೀಷ್ಮ ಪೂರ್ವಕಾನ್ ಅಧರ್ಮ ಯೇಷ ವಾರ್ಯತೇನ ಧರ್ಮಿಭಿರ್ಭವದ್ವಿಧೈ. ಆ ಸಭೆಗೆ ಬಂದಾಗ ದ್ರೌಪದಿ ದಿಟ್ಟತನದಿಂದ ಭೀಷ್ಮಾದಿಗಳನ್ನ ಕೇಳಿದ್ಲು. ಬಹಳ ಹಿರಿಯರು ಭೀಷ್ಮರು, ಅವ್ರನ್ನೆಲ್ಲ ಕೇಳ್ತಾಳೆ. ಇದು ಅಧರ್ಮ ನಡೀತಾ ಇದೆ ಇಲ್ಲಿ, ನೀವೆಲ್ಲ ಧಾರ್ಮಿಕರಿದ್ದೀರಿ, ಇಂಥ ಅಧರ್ಮವನ್ನ ಯಾಕೆ ತಡಿತಾ ಇಲ್ಲ ನೀವು? ಜೂಜಾಟವೇ ಅಧರ್ಮ, ನನ್ನನ್ನು ಎಳ್ಕೊಂಡು ಬರೋದು ಒಂದು ಅಧರ್ಮ, ಇಂಥ ಅಧರ್ಮವನ್ನ ಯಾಕೆ ತಡಿತಾ ಇಲ್ಲ ನೀವು? ಜೂತವೇ ಅಧರ್ಮ, ಜೂಜೇ ಅಧರ್ಮ, ಅದು ಛಲಾತ್ಮಕ. ಅದರಿಂದ ಜೂಜನ್ನ ನಿಷೇಧ ಮಾಡಿದ್ದಾರೆ, ಛಲ ಅದು. ಅಂದ ಮೇಲೆ
ಧರ್ಮರಾಜ ಸೋತ ಅಂತಂದ್ರೆ ಅದು ಸೋಲಾಗ್ತದ? ಧರ್ಮಯುದ್ಧದಲ್ಲಿ ಸೋತರೆ ಸೋಲು, ಮೋಸದಲ್ಲಿ ಸೋತರೆ ಸೋಲಲ್ಲ ಅದು. ಕಥಂ ಧರ್ಮ ಜಯೋ ಭವೇತ್, ಧರ್ಮರಾಜ ಸೋತಿಲ್ಲ. ನಹಿ ದ್ಯೂತಂ ಧರ್ಮ ಮಾಹುಹು, ಜೂಜಾಟ ಅನ್ನೋದು ಧರ್ಮವೇ ಅಲ್ಲ, ಕ್ಷತ್ರಿಯರಿಗಂತೂ ಧರ್ಮ ಅಲ್ಲ, ಅದು ಸೋಲಾಗ್ತದೇನು. ಮಲ್ಕೊಂಡಾಗ ಒಬ್ಬನನ್ನು ಹೋಗಿ ಕೊಂದು ಬಂದರೆ ಅದು ಜಯ ಅಂತ ಅನಿಸ್ಕೊತದ? ಶಕುನಿ ಏನ್ ದಾಳಗಳನ್ನು ಹಾಕ್ತಾ ಇದ್ದ ಜೂಜಾಟದಲ್ಲಿ, ಅವನ ಇಚ್ಛೆಯಂತೆ ಬೀಳ್ತಕ್ಕಂಥ ದಾಳಗಳದು. ಅದು ಯಾವುದೋ ಒಂದು ಮೂಳೆಯಿಂದ ತಯಾರು ಮಾಡಿದ್ದು, ಮೂಳೆಗಳಿಂದ ತಯಾರು ಮಾಡಿದ್ದು. ಅವನು ಅದನ್ನು ವಶ ಮಾಡಿಕೊಂಡಿದ್ದ, ತನ್ನ ಇಚ್ಛೆಯಂತೆ ಬೀಳಿಸ್ತಾ ಇದ್ದ. ಇಂಥ ದಾಳಗಳನ್ನು ಹಿಡ್ಕೊಂಡು ಮೋಸದ ಆಟ ಮಾಡಿದ್ದಾನೆ. ಇದು ಧರ್ಮ ಆಗೋದು ಹೇಗೆ? ನೀವು ಧರ್ಮ ಹೇಳಲಿಲ್ಲ ಅಂತಂದ್ರೆ ನೀವು ವೃದ್ಧರು ಅಂತಲೇ ಅನಿಸ್ಕೊಳ್ಳೋದಿಲ್ಲ. ವೃದ್ಧರಿದ್ರೆ ಸಭೆ, ವೃದ್ಧರಿಲ್ಲದೆ ಇದ್ರೆ ಅದು ಸಭೆ ಅಂತಲೇ ಅನಿಸ್ಕೊಳ್ಳೋದಿಲ್ಲ. ಅದೊಂದು ಗೋಷ್ಠಿ ಅಷ್ಟೇ, ಪಾನಗೋಷ್ಠಿ ಅಂತಿರ್ತದಲ್ಲ, ಒಂದು ಗುಂಪು ಅಷ್ಟೇ. ಅದು ಸಭಾ ಅಂತ ಅನ್ನೋ ಹೆಸರು ಬರಬೇಕಾದ್ರೆ ಧರ್ಮ ಹೇಳುವ ವೃದ್ಧರಿದ್ರೆ ಸಭೆ. ವೃದ್ಧರು ಅಂದ್ರೆ ಅವರು ಧರ್ಮಜ್ಞರಾಗಿರಬೇಕು. ಇದು ಸಭೆನೇ ಅಲ್ಲ. 10 ಜನ ದುಷ್ಟರು ಒಂದು ಕಡೆ ಗುಂಪು ಕಟ್ಟಿಕೊಂಡು ಕೂತಿರ್ತಾರೆ, ಅಂಥದ್ದಾಗ್ತದೆ ಇದು. ಇದು ಸಭೆ ಅಲ್ಲ. ಇದು ಸಹೈವ ಕರ್ಮ ಕರ್ತವ್ಯಂ ಪತೌ ದಾಸೇಹಿ ಭಾರ್ಯೆಯ ದಾಸೀತ್ವಮೇ ಪೃಥಂಗ್ ಸ್ಯಾತ್ ಜಿತೇಪಿ ಪತೌ ತತಃ. ಧರ್ಮರಾಜ ಅವನು ಸೋತೇ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ಇದು ಅಧರ್ಮ, ಇದು ಅಧರ್ಮದ ಸೋಲು. ಅಧರ್ಮದಿಂದ ಒಬ್ಬನನ್ನ ಸೋತ್ರೆ ಅವನನ್ನು ಸೋಲಿಸಿದ ಅಂತ ಆಗೋದಿಲ್ಲ. ಮೋಸ ಮಾಡಿ ನಾನು ಗೆದ್ದೆ ಅಂದ್ರೆ ಅದು ಜಯ ಆಗೋದಿಲ್ಲ. ಹೀಗಿರುವಾಗ ನನ್ನ ಗಂಡನೇ ಸೋತಿಲ್ಲ, ನಾನು ಹೇಗೆ ದಾಸಿ ಆಗ್ಲಿಕ್ಕೆ ಸಾಧ್ಯ? ನನ್ನನ್ನು ಪಣಕ್ಕಿಟ್ಟು ಅವನು ಸೋಲಿಕ್ಕೂ ಸಾಧ್ಯ ಇಲ್ಲ. ಅಧರ್ಮ ಇದು. ಒಂದು ವೇಳೆ ಸೋತ ಅಂತಲೇ ಇಟ್ಕೊಳ್ಳೋಣ, ಧರ್ಮರಾಜ ಸೋತರೂ ಕೂಡ ನಾನು ಇನ್ನೊಬ್ಬನಿಗೆ ದಾಸಿ ಆಗಬಹುದೇ? ಒಬ್ಬ ಹೆಣ್ಣು ಮಗಳು ಮದುವೆ ಮಾಡಿಕೊಂಡು ಒಬ್ಬನಿಗೆ ಪತ್ನಿ, ಧರ್ಮಪತ್ನಿ ಅಂತ ಆದಮೇಲೆ ಯಾವ ಕಾರಣಕ್ಕೂ ಕೂಡ ಅವಳು ಇನ್ನೊಬ್ಬರಿಗೆ ದಾಸಿ ಆಗೋದೇ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲೇ ಇಲ್ಲ. ಅಕಸ್ಮಾತ್ ಅವನು ದಾಸನಾದರೆ ಆ ಯಜಮಾನ ಅವನ ಮೂಲಕ ಇವನ ಹೆಂಡತಿಗೆ ಏನಾದರೂ ಕೆಲಸ ಹೇಳಬೇಕೇ ಹೊರತು ಪ್ರತ್ಯೇಕ ತಾನು ಕರೆದು ಕೆಲಸ ಹೇಳೋ ಹಾಗಿಲ್ಲ. ದಾಸನ ಪತ್ನಿಯಿಂದ ಆಗಬೇಕಾಗಿದ್ರೆ ದಾಸನ ಮೂಲಕ ಹೇಳಬೇಕು. ಆ ಹೆಂಡತಿ ಆದವಳು ಇನ್ನೊಬ್ಬ ಯಜಮಾನನಿಗೆ ಎಂದೂ ದಾಸಿ ಆಗೋದಿಲ್ಲ. ದಾಸೀತ್ವಮೇ ಪೃಥಂಗ್ ಸ್ಯಾತ್ ಜಿತೇಪಿ ಪತೌ ತತಃ. ದುರ್ಯೋಧನ ನನ್ನನ್ನು ಬಾ ಅಂತ ಹೇಳಲಿಕ್ಕೆ ಅವನಿಗೆ ಅಧಿಕಾರವೇ ಇಲ್ಲ, ಧರ್ಮರಾಜ ಹೇಳಬೇಕು. ಒಂದು ಮನೆಯಲ್ಲಿ ದಾಸ ಇರ್ತಾನೆ, ಆ ದಾಸನ ಹೆಂಡತಿ ಎಲ್ಲ ಯಜಮಾನನಿಗೆ ದಾಸರಾಗ್ತಾರೇನು? ಆಗೋದಿಲ್ಲ. ಅವಳ ಮೇಲೆ ಅಧಿಕಾರ ಅವನಿಗಿಲ್ಲ. ಆ ಅವನನ್ನು ದಾಸನ ಮಾಡ್ಕೊಂಡಿದ್ದಾನೆ, ಗಂಡನ ಮೇಲೆ ಅಧಿಕಾರ. ಅವಳಿಂದ ಆಗುವ ಕೆಲಸ ಏನಾದರೂ ಇದ್ರೆ ಗಂಡನ ಮೂಲಕ ಹೇಳಿಸ್ಬೇಕಷ್ಟೇ ಹೊರತು ತಾನಾಗಿ ತಾನು ಇವಳು ನನ್ನ ದಾಸಿ ಅಂತ ಹೇಳೋ ಹಾಗೆ ಇಲ್ವೇ ಇಲ್ಲ. ಏನಂತೀರಿ? ಈಗ ನಾನು ದುರ್ಯೋಧನನಿಗೆ ದಾಸಿ ಆಗ್ಲಿಕ್ಕೆ ಸಾಧ್ಯನಾ? ಧರ್ಮರಾಜನಿಗೆ ಹೆಂಡತಿ ಆದಮೇಲೆ ಅವನು ಸೋತಿಲ್ಲ, ಒಂದು ಮಾತು. ನನ್ನ ಪಣಕ್ಕಿಟ್ಟು ಸೋತರೂ ಕೂಡ ನಾನು ಪ್ರತ್ಯೇಕವಾಗಿ ನೇರವಾಗಿ ದುರ್ಯೋಧನನಿಗೆ ದಾಸಿ ಆಗೋದಿಲ್ಲ. ಅದು ಆ ಧರ್ಮನೇ ಇಲ್ಲ, ಆ ರೀತಿ ನಿಯಮವೇ ಇಲ್ಲ. ಅವನು ಹೇಗೆ ನನ್ನನ್ನು ಹೇಳಿ ಕಳಿಸ್ತಾನೆ? ಬಾ ಅಂತ ಹೇಗೆ ಹೇಳಿ ಕಳಿಸಿದ? ತಮ್ಮ ನನ್ನನ್ನು ಎಳ್ಕೊಂಡು ಬಂದದ್ದು ಹೇಗೆ? ಇದು ಧರ್ಮನಾ? ಹೇಳಿ ಅಂತ ಕೇಳಿದರೆ ಒಂದು ಮಾತಾಡಲಿಲ್ಲ ಭೀಷ್ಮಾದಿಗಳು. ನಿಮ್ಮ ಅಣ್ಣನ ಕೇಳು ಅಂದ್ರಷ್ಟೆ. ನಿನ್ನ ಪತಿಯನ್ನು ಕೇಳು, ಧರ್ಮರಾಜಾದಿಗಳಿದ್ದಾರೆ ಅವ್ರನ್ನೇ ಕೇಳು. ಪೃಚ್ಛ ಧರ್ಮಜಂ, ಯುಧಿಷ್ಠಿರನನ್ನೇ ಕೇಳು, ಅವನನ್ನೇ ಕೇಳು. ನಾ ದಾಸಿ ಆಗ್ತೇನೋ ಇಲ್ಲವೋ ಅನ್ನೋದು ಅವನನ್ನು ಕೇಳು ಅಷ್ಟೆ ಅಂತ ಮಾತಾಡಲಿಲ್ಲ ಭೀಷ್ಮಾದಿಗಳು. ಯಾಕೆ? ಕಲ್ಯಾವೇಶೇನ ಮೋಹಿತಾ. ಹೇಳ್ಬಹುದಾಗಿತ್ತು ಅವರು, ಇಲ್ಲ ನಿನಗೆ ಪ್ರತ್ಯೇಕ ದಾಸಿತ್ವ ಬರೋದಿಲ್ಲ ಅಂತ ಹೇಳಬಹುದಾಗಿತ್ತು. ಕಲಿ ಆವೇಶ ಹೇಳಿ. ಯಾಕೆಂದ್ರೆ ದುರ್ಯೋಧನ ಪ್ರತೀಪಂ ಹಿ ನ ಕಶ್ಚಿತ್ ಅಶಕತ್ತದ.
ದುರ್ಯೋಧನನಿಗೆ ವಿರುದ್ಧವಾಗಿ ಯಾರೂ ನಡ್ಕೊಳ್ಳಿಕ್ಕೆ ತಯಾರಿಲ್ಲ. ಧರ್ಮರಾಜನ ಕಲ್ಯಾವೇಶ ಆಗಿತ್ತು, ಯಮನ ಅವತಾರ. ವಿದುರನು ಯಮನ ಅವತಾರ. ವಿದುರನಿಗೆ ಕಲ್ಯಾವೇಶ ಆಗ್ಬೋದತ್ತಲ್ಲ, ಅವನಿಗೆ ಯಾಕಾಗಲಿಲ್ಲ? ವಾದಿರಾಜರು ಬರೀತಾರೆ, ವಾಯುಸ್ತುತಿಯಲ್ಲಿ ಹೇಳಿದಂತೆ ಪ್ರತಿನಿತ್ಯ ವಾಯುದೇವರನ್ನ ಪ್ರಾರ್ಥನೆ ಮಾಡ್ತಿದ್ದಂತೆ. ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮಥಃ ಪಾದ್ಯ ವಿದ್ಯಾ ಸಮುದ್ರ ಅಂತ ಹೇಳುವಂತೆ, ಅವಿದ್ಯಾ ನಿದ್ರಾ ಅಂದ್ರೆ ಆ ಕಲಿಪ್ರವೇಶ ಆಗದೇ ಇರುವಂತೆ ಕಾಪಾಡುವವರು ವಾಯುದೇವ್. ಭೀಮನ ಪಕ್ಷಪಾತಿಯಾಗಿದ್ದರಿಂದ, ವಿಶೇಷ ಭೀಮನ ಪಕ್ಷಪಾತ ಇದ್ದದ್ರಿಂದ ವಿದುರನಲ್ಲಿ ಮಾತ್ರ ಕಲಿಯಾವೇಶ ಆಗಿದ್ದಿಲ್ಲ. ಅವನು ಹೇಳಿದ, ಇದು ಅಧರ್ಮ ಅಲ್ಲ, ಇದು ಅಧರ್ಮ ಅಧರ್ಮ ಅಂತ ಬೇಕಾದಷ್ಟು ಕೂಗಾಡಿದ ವಿದುರ. ಆದ್ರೆ ಯಾರು ವಿದುರನ ಮಾತು ಕಿವಿಗೆ ಹಾಕೊಳ್ಳಿಲ್ಲ. ನತಸ್ಯ ವಾಕ್ಯಂ ಜಗ್ರಾಹ ಧೃತರಾಷ್ಟ್ರ ಸಹತ್ಮಜಃ. ಧೃತರಾಷ್ಟ್ರನೂ ಕೇಳಿಸ್ಕೊಳ್ಳಿಲ್ಲ, ದುರ್ಯೋಧನಾದಿಗಳು ಕೇಳಿಸಲಿಲ್ಲ. ಕೈ ಎತ್ತಿ ಕೂಗಾಡಿದ, ಇದು 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 ಧರ್ಮ ಅಲ್ಲ, ಈ ರೀತಿ ಹೇಳ್ಕೊಂಡು ಬರಬಾರ್ದು, ಈ ಜೂಜೇ ಅಧರ್ಮ, ಧರ್ಮರಾಜನಿಗೆ ಸೋಲಲ್ಲ ಅಂತ ಎಷ್ಟು ಕೂಗಾಡಿದ ಕೈ ಎತ್ತಿ. ದ್ರೌಪದಿಗೂ ಹೇಳಿದ, ನೀನಂತೂ ಸೋತಿಲ್ಲ, ಸೋಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿದುರ ಗಟ್ಟಿಯಾಗಿ ಹೇಳಿದ. ಇದು ಇಲ್ಲಿ ಬರೇ ಅಧರ್ಮವೇ ನಡೀತಾ ಇದೆ ಇಲ್ಲಿ ಅಂತ ಅಷ್ಟು ಘೋಷಣೆ ಮಾಡಿದ. ಯಾರಿಗೂ ಕೇಳಿಸಿಲ್ಲ, ಆದ್ರೆ ಕೃಷ್ಣನಿಗಂತೂ ಕೇಳಿಸ್ತು. ಪ್ರತಿಭಟನೆ ಮಾಡಿದ್ದು ಪರಮಾತ್ಮನಿಗೆ, ಕೃಷ್ಣನಿಗೆ ಕೇಳಿಸ್ತು. ಈ ರೀತಿ ವಿದುರ ಒಬ್ಬ ಪ್ರತಿಭಟನೆ ಮಾಡುವಾಗ ದುರ್ಯೋಧನನ ತಮ್ಮ ಇದ್ದ ಒಬ್ಬ ವಿಕರ್ಣ ಅಂತ, ಅವನೂ ಅಂದ, ಇದು ಹೌದು, ಇದು ಅಧರ್ಮ ಅಧರ್ಮ ಅಂತ ಅವನು ಅಂದ. ಅವನು ಉದ್ದೇಶಪೂರ್ವಕವಾಗಿ ಅಂದದ್ದಲ್ಲ, ನಾನು ಒಬ್ಬ ಧರ್ಮಜ್ಞಾನಿ ತೋರಿಸ್ಕೊಳ್ಳಿಕ್ಕೆ ಅಂದದ್ದು. ಅವನನ್ನು ಬಡಿದು ಕೂಡಿಸಿಬಿಟ್ರು, ಸುಮ್ಮನೆ ಕೂಡು ಅಂತ ಕರ್ಣ ಬೈದ, ಅವನು ಸುಮ್ಮನೆ ಕೂತ್ಬಿಟ್ಟ ಅಷ್ಟೆ. ಆ ದ್ರೌಪದಿ ಮಾತ್ರ ಒದ್ದಾಡ್ತಾ ಇದ್ದಾಳೆ, ಒಬ್ಬರು ಉತ್ತರ ಕೊಡೋರಿಲ್ಲ. ಹೇಳ್ಕೊಂಡು ಬಂದಿದ್ದಾನೆ ತಲೆ ಮುಡಿ ಹಿಡ್ಕೊಂಡು. ಆಗ ಭೀಮ ದ್ರೌಪದಿ ಪರಿಸ್ಥಿತಿ ನೋಡಿ, ಧರ್ಮರಾಜ ಈ ರೀತಿ ಪಣಕ್ಕಿಟ್ಟದ್ದು ಕೂಡ ನೋಡಿ, ತಾನು ಸುಮ್ಮನೆ ಇರಬಾರ್ದು. ಯುವರಾಜ ತಪ್ಪು ಮಾಡಿದಾಗ, ರಾಜ ತಪ್ಪು ಮಾಡಿದಾಗ ಯುವರಾಜ ಅದನ್ನು ಶಾಸನ ಮಾಡಬೇಕು ಅಂತಿದೆ. ಆದ್ರಿಂದ ಭೀಮಸೇನ ಹೇಳ್ತಾನೆ, ಯುಧಿಷ್ಠಿರ ಅಣ್ಣ, ಈ ದ್ರೌಪದಿಯನ್ನ ನೀನು ಪಣಕ್ಕಿಟ್ಟಿದ್ದಿ ಜೂಜಾಟದಲ್ಲಿ, ಸೋತಿ ಅಂತ ಅನ್ಲಿಲ್ಲ, ಪಣಕ್ಕಿಟ್ಟದ್ದು ಅದಂತೂ ತಪ್ಪು. ಸೋಲಲ್ವೇ ಅಲ್ಲ ಧರ್ಮರಾಜಂದದು, ಪಣಕ್ಕಿಟ್ಟಿದ್ದೀಯಲ್ಲ, ಹೆಂಡತಿಯನ್ನ ಪಣಕ್ಕಿಟ್ಟಿದ್ದಿ, ನಿನ್ನ ಕೈ ಸುಟ್ಟು ಹಾಕಬೇಕು ಅಂತಂದ. ಇವಳನ್ನ ಪಣಕ್ಕಿಟ್ಟಿಯಲ್ಲ, ನಿನ್ನ ಕೈ ದಕ್ಷಿಣೀಯವು ಹಿತೇ ಭುಜವು, ಸುಡ್ಬೇಕು ನಿನ್ನನ್ನು. ಕೂಡ್ಲೆ ಅರ್ಜುನ ಅಂದ, ಹಂಗೆಲ್ಲ ಮಾಡಬೇಡುವ ಅಂದ. ನಾ ಮಾಡೋದಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ ಅಂತಂದ. ಉತ್ತಮೇ ವಚಸಾ ಶಿಕ್ಷಾ, ನಮಗಿಂತ ಉತ್ತಮರು ತಪ್ಪು ಮಾಡಿದಾಗ ಎಂಥ ಕೆಲಸ ಮಾಡಿದ್ದೀನಿ, ನಿನ್ನ ಕೈಗೆ ಬೆಂಕಿ ಹಚ್ಚಬೇಕು ಅಂತ ಅಷ್ಟೇ ಅನ್ಬೇಕು, ಅಷ್ಟೇ ಹಚ್ಚಿಬಿಡ್ಬಾರ್ದು. ಉತ್ತಮರಿಗೆ ಬಾಯಿ ಮಾತಿನಿಂದ ಶಿಕ್ಷೆ. ಮಧ್ಯಮೇ ಅರ್ಥಾಪಹಾರಣಂ, ಮಧ್ಯಮರಾಗಿದ್ದರೆ ಅವರಿಗೆ ದಂಡ ಹಾಕಬೇಕು, ಹಣ ಗಿಣ ಕಸ್ಕೋಬೇಕು, ಅದೆಲ್ಲ ಮಾಡಬೇಕು. ಅಧಮೇ ದೇಹದಂಡ ಅಷ್ಟೆ, ಅಧಮರಿಗೆ ದೇಹದಂಡ. ಆದ್ರಿಂದ ವಾಚ್ಯೋ ಯುಧಿಷ್ಠಿರ, ನಮ್ಮ ಧರ್ಮ, ಹಿರಿಯ ಅಣ್ಣ ಆದರೂ ಕೂಡ ಹೇಳೋದು ಹೇಳಬೇಕು. ಅದಕ್ಕೋಸ್ಕರ ಹೇಳಿದೆ, ನಾನೇನು ಮಾಡೋದಿಲ್ಲ, ಸುಡೋದಿಲ್ಲ, ತಿಳ್ಕೊಬೇಡ, ಯೋಚನೆ ಮಾಡಬೇಡ ಅಂತಾನೆ. ಇಷ್ಟು ನಡೆದಾಗ ಕರ್ಣ ಹೇಳ್ತಾನೆ ದ್ರೌಪದಿಗೆ, ಅವನಿಗೇನು ಅಧಿಕಾರ? ಕರ್ಣ ಹೇಳ್ತಾನೆ, ಇನ್ನು ನಿನಗೆ ಗಂಡಂದ್ರೆ ಯಾರು ಕೂಡ ಇಲ್ಲ, ಅಪತಿಯಾಗಿಬಿಟ್ಟಿ ನೀನು, ನಿನ್ನ ಗಂಡಂದ್ರೆಲ್ಲ ಪರಾಧೀನರಾಗಿ ಬಿಟ್ರು, ನೀನು ಈಗ ದುರ್ಯೋಧನನಿಗೆ ದಾಸಿನೇ ಆಗಿದ್ದಿ, ಸುಮ್ಮನೆ ದುರ್ಯೋಧನನ ಮನೆಗೆ ಹೋಗಿ ಸೇರ್ಕೋ ಅಂತ ಕರ್ಣ ಹೇಳಿದ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಈಗ ಯುಧಿಷ್ಠಿರೋ ದುಃಖ ಹೇತುಸ್ತವೇಕ, ದ್ರೌಪದಿ ನಿನಗಿಷ್ಟು ದುಃಖ ಬರಲಿಕ್ಕೆ ಯುಧಿಷ್ಠಿರ ಕಾರಣ. ಆದ್ರಿಂದ ಉಳಿದವರು, ಯುಧಿಷ್ಠಿರನಿಗೂ ನಮಗೂ ಸಂಬಂಧ ಇಲ್ಲ, ಇವನು ನಮಗೆ ಹಿರಿಯ ಅಣ್ಣ ಅಲ್ಲ, ಅವನು ಮಾನ್ಯ ಅಲ್ಲ ಅಂತ ಉಳಿದವ್ರು ಹೇಳಿಬಿಡ್ಲಿ, ಅಥವಾ ಭೀಮ ಒಬ್ಬ ಹೇಳಲಿ, ನೀನು ಬಿಟ್ಬಿಡ್ತೀನಿ ಬೇಕಾದ್ರೆ ಅಂತ. ಅವನದೇನು ದುರುದ್ದೇಶ ಅಂದ್ರೆ ಇವರಲ್ಲಿ ಒಡಕುಂಟು ಮಾಡೋಣ ಅಂತ, ಧರ್ಮರಾಜನ್ನ ದೂರ ಮಾಡಿ ಇವ್ರನ್ನೆಲ್ಲ ಬೇರ್ಪಡಿಸಿ
ಹೀಗೆ ಮಾಡಬೇಕು. ಆದ್ದರಿಂದ ಧರ್ಮರಾಜನಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳೋಣ. ಹೇಳಿಸು, ಇವರೆಲ್ಲ ಹೇಳಲಿ, ಅಥವಾ ಒಬ್ಬರು ಹೇಳಲಿ ಸಾಕು, ಭೀಮ ಹೇಳಲಿ, ಬಿಟ್ಟುಬಿಡ್ತೇನೆ ಅಂತ. ಆಗ ಇದು ಪರಸ್ಪರ ವಿರೋಧಾರ್ಥಂ, ಅವರಲ್ಲಿ ಒಡಕುಂಟು ಮಾಡಲಿಕ್ಕೆ ದುರ್ಯೋಧನ ಈ ಉಪಾಯ ಮಾಡಿದ. ಆಗ ಇತ್ಯುಕ್ತವೂಚೆ ಪವಮಾನಸೂನು, ಇವನು ದುರುದ್ದೇಶ ಗೊತ್ತಾಯಿತು. ಭೀಮನಿಗೆ ಸಿಟ್ಟು ಬಂತು. ಇವನು ನಮಗೆ ಪೂಜ್ಯನಲ್ಲ, ಹಿರಿಯ ಅಲ್ಲ, ಅಣ್ಣ ಅಲ್ಲ ಅಂತ ಹೇಳಬೇಕಾ ನಾನು? ಸರ್ವಾತ್ಮನ ಇವನು ಪೂಜ್ಯನೇ. ಗುರುಶ್ಚಾಹಂ, ನಿಮಗೆಲ್ರಿಗೂ ಕೂಡ ನಾನು ಪೂಜ್ಯ, ನನಗೆ ಇವನು ಪೂಜ್ಯ, ನಿಮಗೆಲ್ರಿಗೂ ನಾನು ಪೂಜ್ಯ, ನಾನೇ ಜ್ಯೇಷ್ಠ. ಯಾಕೆ? ಬಲಜ್ಯೇಷ್ಠಂ, ಕ್ಷತ್ರಿಯರಲ್ಲಿ ಯಾರಿಗೆ ಬಲ ಜಾಸ್ತಿ ಇರ್ತದೋ ಅವರು ಜ್ಯೇಷ್ಠರು. ಬನ್ನಿ ಬೇಕಾದ್ರೆ ಬಲ ಪರೀಕ್ಷೆಗೆ, ನಾನು ಅಧಿಕ ಬಲಿಷ್ಠನಾಗಿದ್ದೀನಿ, ತೋರಿಸ್ತೇನೆ ನಿಮಗೆ ನನ್ನ ಬಲ. ಉತ್ತಿಷ್ಠಧ್ವಂ, ಹೇಳ್ರಿ, ಎಲ್ಲರೂ ಒಟ್ಟಿಗೆ ಹೇಳ್ರಿ, ಕಾಲಡಿಯಲ್ಲಿ ಹಾಕಿ ತುಳಿದು ಪುಡಿ ಮಾಡಿಬಿಡ್ತೇನೆ ನಿಮ್ಮನ್ನ, ಬನ್ನಿ ನೋಡೋಣ ಯುದ್ಧಕ್ಕೆ ಅಂತ ಕರೆದು ಎದ್ದ. ಕೂಕ್ಕೊಂಡು ಎದ್ದಾಗ ವಿಘೂರ್ಣಿತ ಸಭಾಖಿಲ ಭಯಾನ್ನ ಚಾಹ ಕಿಂಚನ, ಇಡೀ ಸಭೆ ಗಡಗಡ ನಡಿಗೆ ಹೋಯ್ತಂತೆ ಭೀಮನ ರೋಷಾವೇಶಕ್ಕೆ. ಒಬ್ಬರಾದ್ರೂ ಬರ್ತೀವಿ ಹಾಗಾದ್ರೆ ಅಂತ ತಯಾರಾಗಬೇಕು. ದುರ್ಯೋಧನ ಇಲ್ಲ, ದುಶ್ಯಾಸನ ಇಲ್ಲ. ಆ ದ್ರೌಪದಿನ ಪಾಪ ತಲೆ ಮುಡಿ ಹಿಡಿದು ಎಳ್ಕೊಂಡು ಬಂದಿದ್ದ, ಭಾರಿ ನಾನು ಧೈರ್ಯಶಾಲಿ ಪರಾಕ್ರಮಶಾಲಿ ಅಂತ. ಭೀಮ ಕರೆದಿದ್ದಾನೆ, ಬನ್ನಿ ನನ್ನ ಬಲ ತೋರಿಸ್ತೀನಿ ಅಂತಂದ್ರೆ ಒಬ್ಬನೂ ಬರಲಿಲ್ಲ. ಆಗ ಭೀಷ್ಮ, ದ್ರೋಣ, ವಿದುರಾದಿಗಳೆಲ್ಲ ತಾಳ್ಮೆ ಇರಲಿ, ಸಮಾಧಾನ ಮಾಡ್ಕೋ, ನೀ ಹೇಳಿದ್ದೆಲ್ಲ ಸತ್ಯ, ನೀನೇ ಬಲಜ್ಯೇಷ್ಠ, ನಿನ್ನ ಅಣ್ಣ ಧರ್ಮರಾಜ ಹೌದು, ನೀನು ಬಲಜ್ಯೇಷ್ಠ, ನೀವು ಒಪ್ಪಿದಂತೆ ಅವನೇ ಅಣ್ಣ, ಸುಮ್ಮನೆ ಕೂಡು, ಈಗ ಸಾಕು ಅಂತಂದ್ರು. ಸುಮ್ಮನಾದ ಭೀಮ. ಆಮೇಲೆ ಇವರಿಗೆಲ್ಲ ಉಸಿರು ಬಂತು. ಅಲ್ಲಿವರೆಗೆ ಉಸಿರು ಕಟ್ಟಿ ಹೋಗಿತ್ತು, ಬಾಯಿ ಒಣಗಿ ಹೋಗಿತ್ತು. ನಿವಾರಿತೋ ಧರ್ಮಜೇನ ಗುರುಭಿಶ್ಚಾಪರಿಸ್ತದ ಮಾನನಾರ್ಥಂ ಗುರುಣಾಂತೂ ಭೀಮಸ್ತಾನ್ನ ಜಘಾನಃ. ಇದಿದ್ರೆ ಅಲ್ಲೇ ಕೊಂದು ಬಿಡ್ತಿದ್ದ ಭೀಮ. ಇವರೆಲ್ಲ ತಡೆದಿದ್ದಕ್ಕೆ ಸುಮ್ಮನೆ ಕೂತ, ಅಲ್ಲೇ ಕೊಲ್ಲಿಲ್ಲ. ನೈವಾತಿ ವರ್ತತೆ ಜ್ಯೇಷ್ಠಂ ಧರ್ಮಾತ್ಮಾನಂ ಯುಧಿಷ್ಠಿರಂ, ಧರ್ಮರಾಜನ ಎಂದೂ ಮೀರಲಿಲ್ಲ. ಯಾಕೆ? ಅವ್ರಿಗಿನ್ನೂ ಪಾಪ ಬರಲಿ, ಅವ್ರ ಪಾಪದ ಕೊಡ ತುಂಬಿಲ್ಲ ಕೌರವರದ್ದು. ಆ ಪಾಪದ ಕೊಡ ತುಂಬಿದ ಮೇಲೆ ತಾನೇ ಎತ್ತಬೇಕು, ತುಂಬಿಲ್ಲ, ಪಾಪ ತುಂಬಲಿ ಪೂರ್ತಿ ಅಂತ ಹೇಳಿ ಸುಮ್ಮನೆ ಬಿಟ್ಟು. ಭೀಮ ಶಾಂತನಾದ್ನೋ ಇಲ್ಲೋ, ಅವನಿಗೆ ಮತ್ತೆ ಪೊಗರು ಬಂತು ದುರ್ಯೋಧನನಿಗೆ. ಮತ್ತೆ ಹೇಳ್ತಿದ್ದಾನೆ, ಭೀಮಸೇನ ನೋಡ್ತಿರ್ಲಿಕ್ಕೆ ಹೇಳ್ತಿದ್ದಾನೆ. ಮತ್ತೆ ದ್ರೌಪದಿಯನ್ನು ಕರೆದು ಊರುಂ ಸಂದರ್ಶಯಾಮಾಸ ಕೃಷ್ಣಾಯೈ ಭೀಮ ಆಹತಂ, ಇಲ್ಲಿ ಬಂದು ಕೂಡು ಅಂತ ತನ್ನ ಎಡಗಡೆ ತೊಡೆ ತೋರಿಸ್ತಾ ಇದ್ದಾನೆ. ಎಡಗಡೆ ತೊಡೆ ಅಂದ್ರೆ ಹೆಂಡತಿಯ ಸ್ಥಾನ. ದ್ರೌಪದಿಗೆ ದುರ್ಯೋಧನ ತನ್ನ ಎಡಗಡೆ ತೊಡೆ ತೋರಿಸಿ ಇಲ್ಲಿ ಬಂದು ಕೂಡು ಅಂತಾನೆ. ಆಗ ಭೀಮ ಹೇಳ್ತಾನೆ, ನನ್ನ ಹೆಂಡತಿಗೆ ನಿನ್ನ ತೊಡೆ ಮೇಲೆ ಕೂಡು ಅಂತ ತೊಡೆ ತೋರಿಸಿ ಕರಿತಾ ಇದ್ದಿ, ಮುಂದೊಂದ್ಸಲ ಇದೇ ತೊಡೆ ಮುರಿತೀನಿ ನೋಡಿ ನಿಂದು ಅಂತ ಪ್ರತಿಜ್ಞೆ ಮಾಡಿ. ತವೋ ರುಮೇನಂ ಗದಯೋ ರುವೇಗಯ ವಿಭೇಚ್ಯ ಇತ್ತೇವ ಪುನಸ್ಸು ಯೋಧನ, ತೊಡೆ ಮುರಿತೇನೆ ಅಂತ ಪ್ರತಿಜ್ಞೆ ಮಾಡಿ. ಮತ್ತೆ ಕರೀಲಿಲ್ಲ, ಸುಮ್ಮನಾಗಿ ಬಿಟ್ಟ. ಆಮೇಲೆ ಧರ್ಮರಾಜನಿಗೆ ಹೇಳ್ತಾನೆ, ಯುಧಿಷ್ಠಿರ, ನಿನ್ನನ್ನೂ ಪಣಕ್ಕಿಟ್ಟುಕೊಂಡು ಸೋತಿದ್ದಿ, ಇನ್ನೇನೂ ಇಲ್ಲ ಅಂತ ಯೋಚನೆ ಮಾಡಬೇಡ, ಇನ್ನೂ ಆಟ ಮುಂದುವರಿಸು. ಏನ್ ಪಣಕ್ಕಿಡಬೇಕು ಅಂತ ಯೋಚನೆ ಮಾಡ್ತಿದ್ದೀಯಲ್ಲ, ಕೃಷ್ಣನ್ನಿಡು ಅಂತ. ಕೃಷ್ಣ ಒಬ್ಬ ಇದ್ದಾನೆ ನಿಮ್ಮ ಕಡೆ, ಅವನನ್ನು ಪಣಕ್ಕಿಡು, ಸೋಲು, ಅವನು ನಮ್ಮ ದಾಸನಾಗ್ಲಿ. ಈಶನಾದ ಕೃಷ್ಣನ್ನ ದಾಸನ ಮಾಡ್ಕೋಬೇಕು ಅಂತ ಆ ಕಲಿ ಹೊರಟ. ಅಷ್ಟು ಹೇಳಿದ ಕೂಡಲೇ ಭೀಮ ಮತ್ತೆ ಎದ್ದ. ಹರಿಯನ್ನ ಅವಮಾನ ಮಾಡ್ತಾ ಇದ್ದೀಯ ನೀನು, ನಿಪಾತ್ಯ ಭೂತಲೇ ಹಿತೇ ಶಿರೋ ಮೃದಿಶ್ಯ ಇತ್ಯಲಂ, ನಿನ್ನನ್ನು ಕೆಡವಿ ನೆಲಕ್ಕೆ ಹಾಕಿ ನಿನ್ನ ತಲೆಯನ್ನ ಆನೆ ತೆಂಗಿನಕಾಯಿ ತುಳಿದು ಪುಡಿ ಮಾಡಿದಂತೆ ಪುಡಿ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ. ನೋಡು, ನಿನ್ನ ತಲೆಯನ್ನ ತುಳಿದು ಪುಡಿ ಮಾಡ್ತೇನೆ ಅಂತ. ನಂದೊಂದು ಪ್ರತಿಜ್ಞೆ ಇದೆ, ನನ್ನ ಪರೋಕ್ಷದಲ್ಲಿ, ನಾನು ಇಲ್ಲದೇ ಇದ್ದಾಗಲೂ ಕೂಡ ಪರೋಕ್ಷದಲ್ಲಿ ಯಾರಾದರೂ ಹರಿನಿಂದೆ ಮಾಡಿದರೆ ಅವರನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ಎದುರುಗಡೆನೆ ಈ ರೀತಿ ನೀನು ಹೇಳ್ತಾ ಇದ್ದಿ, ನಿನ್ನ ತಲೆ ಪುಡಿ ಮಾಡ್ತೇನೆ ಒಂದ್ಸಲ ತುಳಿದು ಅಂತ ಅಂದ್ಬಿಟ್ಟು. ಆದರೆ ಇನ್ನಷ್ಟು ಪಾಪ ಮಾಡಲಿ ಅಂತ ಆಗ ತುಳಿಲಿಲ್ಲ, ಮುಂದೆ ಮಾಡ್ತೇನೆ, ತುಳಿತೇನೆ ಮಾತ್ರ ಅಂತ ಪ್ರತಿಜ್ಞೆ ಮಾಡಿದ. ಸುಮ್ಮನೆ ಕೂತ. ಮತ್ತೆ ಕರ್ಣ ಎದ್ದ.
ಪಾಂಡವರಿನ್ನು ನಿನ್ನ ಪಾಲಿಗೆ ಇಲ್ಲ ದ್ರೌಪದಿ. ಎಷ್ಟು ಯೋಚನೆ ಮಾಡಿದ್ರು ಅವರು ದಾಸರಾಗಿದ್ದಾರೆ. ಆ ಕಡೆ ದುರ್ಯೋಧನನ ಅಧೀನರು. ನೀನು ಅವರನ್ನು ನಂಬಿಕೊಂಡು ನಿನಗೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸುಮ್ಮನೆ ದುರ್ಯೋಧನನ ಮನೆಗೆ ಹೋಗು. ನಸಂತಿ ಪಾಂಡವಾಹ, ನಿನ್ನ ಪಾಲಿಗಿನ್ನು ಪಾಂಡವರು ಇಲ್ಲ ಅಂತಲೇ ಅರ್ಥ ಆಯಿತು ಅಂತ ಹೇಳಿದಾಗ ಮತ್ತೆ ಭೀಮ ಎದ್ದ, ಅರ್ಜುನನೂ ಎದ್ದ. ಇಬ್ಬರಿಗೂ ಸಿಟ್ಟು ಬಂತು. ಯುಧಿಷ್ಠಿರೋ ನ್ಯವಾರಯತ್ ತಥಾಪರೇ. ಮತ್ತೆ ಯುಧಿಷ್ಠಿರ ತಡೆದ, ಕೂಡ್ರಿ ಕೂಡ್ರಿ ಅಂತ ತಡೆದ. ಏನೇನಾಗ್ತದಾಗಲಿ. ಮತ್ತೆ ದುರ್ಯೋಧನ ಹೇಳ್ತಾನೆ, ದುಶ್ಯಾಸನ, ಇವರೆಲ್ಲರೂ ದಾಸರಾಗಿ ಬಿಟ್ಟಿದ್ದಾರೆ ಈಗ ನಮಗೆ ಸೋತು. ರಾಜೋಚಿತವಾದ ವಸ್ತ್ರ ಅವರು ಉಡುಕೂಡುದು. ಕೆಲವು ಬಟ್ಟೆ ರಾಜರು ಮಾತ್ರ ಉಡಬೇಕು ಅಂತ ಇರ್ತದೆ, ದಾಸರು ತಮ್ಮ ಬಟ್ಟೆನೇ ಅವರು ಉಡಬೇಕು. ಆದ್ರಿಂದ ಈ ವಸ್ತ್ರ ತೆಗೆದುಬಿಡಿ ಇವರದ್ದು, ದಾಸರು ಉಡುವ ವಸ್ತ್ರ ಉಡ್ಲಿ ಅಂತ ಹೇಳಿ ಅವರ ವಸ್ತ್ರ ತೆಗಿ ಅಂತ ಆಜ್ಞೆ ಮಾಡಿ ಅವನು ಪಾಂಡವರ ಕಡೆ ಬಂದ. ಇವರೇ ತಮ್ಮ ವಸ್ತ್ರ ಬಿಟ್ಟು ಚರ್ಮದ ವಸ್ತ್ರವನ್ನ ಉಟ್ಟುಕೊಂಡು ಕೃಷ್ಣಾಜನ ಸುತ್ತುಕೊಂಡು ಕೂತ್ಕೊಂಡ್ರು. ಆ ಒಳ್ಳೆ ಒಳ್ಳೆ ಬಟ್ಟೆ ರಾಜೋಚಿತ ವಸ್ತ್ರ ಬಿಚ್ಚಿಕೊಟ್ರು. ತೇ ಚರ್ಮವಸನ ಭೂತ್ವ ಅಂದ್ರೆ ಕೃಷ್ಣಾಜನ ಉಟ್ಟುಕೊಂಡು ಅದನ್ನೇ ಸುತ್ತುಕೊಂಡು ಇವ್ರು ಎಷ್ಟು ದುಷ್ಟರಿದ್ದಾರೆ ಅನ್ನೋದು ಗೊತ್ತಾಗಲಿ ಅಂತ ಹೇಳಿ ತಮ್ಮ ಬಟ್ಟೆನೂ ಬಿಚ್ಚಿ ಆ ಕೃಷ್ಣಾಜನ ಉಟ್ಟುಕೊಂಡು ಕೂತ್ಕೊಂಡ್ರು. ನೆಲದ ಮೇಲೆ ಕೂತ್ಕೊಂಡ್ರು. ಅಲ್ಲಿವರೆಗೆ ಆಸನ ಇತ್ತು, ಆಸನ ಬಿಟ್ಟು ನೆಲದ ಮೇಲೆ ಕೂತ್ಕೊಂಡ್ರು. ಪಾಂಡವರೆಲ್ಲ ನೋಡ್ತಾ ಇದ್ದಾರೆ. ಅಲ್ಲೇ ಅದೇ ಸಭೆಯಲ್ಲಿ ಮತ್ತೆ ಹೇಳ್ತಾನೆ ದುರ್ಯೋಧನ, ದ್ರೌಪದಿ ಇನ್ನೂ ಅದೇ ವಸ್ತ್ರ ಉಟ್ಕೊಂಡಿದ್ದಾಳಲ್ಲ, ಅವಳ ವಸ್ತ್ರನೂ ಎಳೆದು ಹಾಕು ಅಂತಂದ. ದುಶ್ಯಾಸನ ಬಂದು ದ್ರೌಪದಿಯ ವಸ್ತ್ರವನ್ನೇ ಎಳಿತಾ ಇದ್ದಾನೆ. ಈ ವಸ್ತ್ರ ನೀವು ಉಟ್ಕೊಳ್ಬಾರ್ದು ಅಂತ ಸೀರೆ ಎಳಿಲಿಕ್ಕೆ ಶುರು ಮಾಡಿದ. ಪಾಪೇಶು ಪೂರ್ವಸ್ಯ ತಥಾ ಅಧಮಸ್ಯ ವಂಶೇ ಕುರುಣಾಂ ಉರುಧರ್ಮಶೀಲಿನಾಂ ದುಶ್ಯಾಸನಸ್ಯಾಸ್ಯ ವಿದಾರ್ಯ ವಕ್ಷಃ ಪಿಬಾಮಿ ರಕ್ತಂ ಜಗತಃ ಸಮಕ್ಷಂ. ಅವನು ಹೇಳಿದ ಅಂತ ಇವನು ಬಂದು ವಸ್ತ್ರಕ್ಕೆ ಕೈ ಹಾಕಿದ್ನಲ್ಲ. ಭೀಮ ಹೇಳ್ತಾನೆ, ಎದ್ದು ಪ್ರತಿಜ್ಞೆ ಮಾಡಿದ, ಅಯೋಗ್ಯ, ಒಬ್ಬ ಹೆಣ್ಣು ಮಗಳ ವಸ್ತ್ರಕ್ಕೆ ಕೈ ಹಾಕ್ತಾ ಇದ್ದಾನೆ, ಇವನು ಎದೆ ಸೀಳಿ ರಕ್ತಪಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಇದು 3ನೇ ಪ್ರತಿಜ್ಞೆ. ತೊಡೆ ತೋರಿಸಿದ್ದಕ್ಕೆ ತೊಡೆ ಮುರಿತೀನಿ ಅಂತ ದುರ್ಯೋಧನನಿಗೆ ಒಂದು ಪ್ರತಿಜ್ಞೆ ಮಾಡಿದ. ಕೃಷ್ಣನ ಪಣಕ್ಕಿಡು ಅಂತ ಹೇಳಿದಾಗ ನಿನ್ನ ತಲೆ ಪುಡಿ ಮಾಡ್ತೇನೆ ಅಂತ ಇನ್ನೊಂದು ಪ್ರತಿಜ್ಞೆ ಮಾಡಿದ್ದ. ದುಶ್ಯಾಸನ ವಸ್ತ್ರಕ್ಕೆ ಕೈ ಹಾಕಿದಾಗ ನಿನ್ನ ಎದೆ ಸೀಳಿ ರಕ್ತಪಾನ ಮಾಡ್ತೇನೆ ಅಂತ ಮತ್ತೊಂದು ಪ್ರತಿಜ್ಞೆ ಮಾಡಿದ. ಅವನು ಎಳಿತಾನೇ ಇದ್ದಾನೆ. ದ್ರೌಪದಿ ಪರಿಸ್ಥಿತಿ ಏನು? ವಿಕೃಷ್ಯಮಾಣೆ ವಸನೆ ತು ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ. ಯಾವಾಗಲೂ ಕೃಷ್ಣ ಧ್ಯಾನದಲ್ಲಿರ್ತಾಳೆ. ಅವನು ವಸ್ತ್ರ ಎಳೆಯುವಾಗ ವಿಶೇಷ ಕೃಷ್ಣನ ಧ್ಯಾನ ಮಾಡಿದ್ದ. ಕೃಷ್ಣನ ಧ್ಯಾನ ಮಾಡ್ತಾ ಹೋದ್ರೆ ಅವನು ಎಳೆದಂಗೆ ಮತ್ತೊಂದು ಸೀರೆ ಬರ್ತಾ ಇದೆ. ಅವಳು ಉಟ್ಟಂಗೆ ಎಳೆದಂಗೆಲ್ಲ ಇನ್ನೂ ಇದೆ ಸೀರೆ. ದಿವ್ಯವಾದಂಥ ಪೀತಾಂಬರವೇ ಬರ್ತಾ ಇದೆ. ಎಳೆದು ಹಾಕ್ತಿದ್ದಾನೆ, ಮತ್ತೊಂದು ಪೀತಾಂಬರ ಬರ್ತಾ ಇದೆ. ಪುನಶ್ಚೈವ ವಿಕರ್ಷಮಾಣೆ ದುಶ್ಯಾಸನೇನ್ಯಾನಿ ಚತಾದೃಶಾನಿ. ಕೊನೆನೇ ಇಲ್ಲ. ಅದ್ಭುತ ಸೃಷ್ಟಿ ಪರಮಾತ್ಮನ್. ಎಂಥ ಪರಿಸ್ಥಿತಿ ತುಂಬಿದ ಸಭೆ. ಅವಳು ಮಾನ ಮರ್ಯಾದೆ ಹೋಗ್ಬಿಡ್ತಿತ್ತು. ಅಂತಹದ್ದು ಕೃಷ್ಣ ಒಂದಾದ್ಮೇಲೆ ಒಂದು ವಸ್ತ್ರ ಕಳಿಸ್ತಾನೇ ಇದ್ದಾನೆ. ಇವನು ಎಳಿತಾನೇ ಇದ್ದಾನೆ. ಎಳೆದು ಸುಸ್ತಾಗಿ ಕಣ್ಕತ್ಲೆ ಬಂದು ಬಿದ್ದುಬಿಟ್ಟ. ಆಮೇಲೆ ದುರ್ಯೋಧನ, ಯಾಕೆ ತಡ ಮಾಡ್ತೀರಿ, ಸುಮ್ಮನೆ ಮನೆಗೆ ಎಳ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ಟ. ಮನೆಗೆ ಎಳ್ಕೊಂಡು ಹೋಗ್ರಿ ಅಂದಾಗ ದ್ರೌಪದಿನೇ ಪ್ರತಿಜ್ಞೆ ಮಾಡ್ತಾಳೆ, ಭೀಮೋ ದುರ್ಯೋಧನಂ ಹಂತ. ಮುಂದೆ ಭೀಮ ದುರ್ಯೋಧನನ್ನು ಕೊಲ್ಲಬೇಕು. ಕರ್ಣಂ ಹಂತ ಧನಂಜಯ. ನಿನಗೆ ಗಂಡಂದ್ರಿಲ್ಲ, ನಿನ್ನ ಪಾಲಿಗೆ ಯಾರೂ ಇಲ್ಲ ಅಂತ ಕರ್ಣ ಚುಚ್ಚು ಮಾತಾಡಿದ್ದ. ಅರ್ಜುನ ಕರ್ಣನ್ ಕೊಲ್ಲಬೇಕು. ಈ ಜೂಜಾಟದಲ್ಲಿ ಮೋಸ ಮಾಡಿದ್ದು, ಜೂಜಾಟವೇ ಮೋಸ, ಅದರಲ್ಲೂ ಮೋಸ. ದಾಳಗಳು ಮೂಳೆಯಿಂದ ಮಾಡಿದ ದಾಳ ತಂದದ್ದು. ಆ ಶಕುನಿಯನ್ನು ಸಹದೇವ ಕೊಲ್ಲಬೇಕು.
ಅಂತಂದಾಗ ಹೌದು ಹಾಗೆ ಮಾಡ್ತೇವೆ ಅಂತ ಭೀಮನು ಕೂಡ ಹೇಳಿದ. ಅರ್ಜುನನು ಒಪ್ಪಿದ, ಸಹದೇವ್. ನಕುಲನು ತಾನೇ ಪ್ರತಿಜ್ಞೆ ಮಾಡಿದ, ಶಕುನಿಯ ಮಗನನ್ನು ನಾನು ಕೊಲ್ತೇನೆ ಅಂತ ಅವನು ಪ್ರತಿಜ್ಞೆ ಮಾಡಿದ. ತತ ಸುಯೋಧನಾನುಜಶ್ಚ ಕರ್ಷ ಪಾರ್ಷತಾತ್ಮಜಾಂ. ಆಮೇಲೆ ವಸ್ತ್ರ ಎಳಿತಾ ಇದ್ದವನು ದುಶ್ಯಾಸನ ಅದನ್ನು ಬಿಟ್ಟು ಇವಳನ್ನೇ ಎಳ್ಕೊಂಡು ಹೋಗ್ರಿ ಅಂತಂದಿದ್ನಲ್ಲ, ದ್ರೌಪದಿಯ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ ಮನೆಗೆ. ಆಗ ಭೀಮನಿಗೆ ಸಿಟ್ಟು ಬಂತು. ಅರ್ಜುನ ನೈವಾತ್ರ ಕ್ಷಮಾಮೇ ತಾತರೋಚತೆ. ದ್ರೌಪದಿಯನ್ನೇ ಮನೆಗೆ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಇನ್ನು ನಾವು ಕ್ಷಮಾ ಮಾಡಬಾರ್ದು. ಇಷ್ಟೊತ್ತು ತಾಳ್ಮೆ ಅಂತ ಕೂತಿದ್ವಿ, ದ್ರೌಪದಿಯನ್ನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನು ತಾಳ್ಮೆ ಮಾಡಬಾರ್ದು. ಯಾಕೆ ಅಂದ್ರೆ ಈ ದೇಹ ಏನಿದೆ, ಈ ಮನುಷ್ಯ ದೇಹ ಎಂದೋ ಒಂದ್ಸಲ ಬೀಳುವಂತಹದ್ದೇ. ಕಾಷ್ಠವಿಷ್ಟಾಸಮ. ಈ ದೇಹದ ಫಲ ಮೂರು ದೇಹ ನಾಶ ಆಗಿಬಿಡ್ತದೆ, ದೇಹದಿಂದ ಮೂರು ಫಲ ಉಳಿತದೆ. ಯಾವುದು? ವಿದ್ಯಾ. ಅವನೇನು ವಿದ್ಯೆ ಓದಿರ್ತಾನೆ, ಜ್ಞಾನ ಸಂಪಾದನೆ ಮಾಡಿರ್ತಾನೆ, ಆ ಜ್ಞಾನ ಉಳಿತದೆ. ಅವನೇನು ಕರ್ಮ ಮಾಡಿರ್ತಾನೆ, ಅವನ ಪಾಲಿಗೆ ಕರ್ಮ ಉಳಿತದೆ. ದೇಹ ಹೋದ್ರೂ ದೇಹದಿಂದ ಮಾಡಿದಂಥ ದಾನ ಧರ್ಮಾದಿ ಕರ್ಮ ಉಳಿತದೆ. ಆ ದೇಹದಿಂದ ಸಂಪಾದನೆ ಮಾಡಿದ ವಿದ್ಯೆ ಉಳಿತದೆ. ಆ ದೇಹದಿಂದ ಸಂಪಾದನೆ ಮಾಡಿದ ಮಕ್ಕಳು, ಆ ಮಕ್ಕಳು ಉಳಿತಾರೆ. ದೇಹ ನಾಶ ಆದರೂ ಕೂಡ ಮೂರು ಉಳಿತದೆ: ವಿದ್ಯಾ, ಕರ್ಮ, ಸುತಾಹ, ಮಕ್ಕಳು. ಇದು ವೇದ ಹೇಳಿದ್ದು. ಈಗ ಯಾರ್ದಾದ್ರೂ ಒಬ್ಬರ ಹೆಂಡತಿಯನ್ನ ಯಾರಾದರೂ ಬಲಾತ್ಕಾರ ಮಾಡಿ ಅವಳನ್ನು ಕೆಡಿಸಿಬಿಟ್ರೆ ಆಗ ಈ ಪುರುಷನ ಅರ್ಧ ಭಾಗ ಅಪವಿತ್ರ ಅಂತ ಆಗ್ತದೆ. ಅರ್ಧೋಹಿ ದೂಷಿತ, ಅರ್ಧ ಭಾಗ ದೂಷಿತ ಆಯ್ತು. ಅಂಥ ಹೆಂಡತಿಯನ್ನು ಇಟ್ಕೋಬೇಕೋ ಬಿಡಬೇಕು? ನತ್ಯಾಗಾತ್ಯ ಶುಭಂ ಭವೇತ್. ಅವಳನ್ನ ಹೊರಗೆ ಕಳಿಸಿಬಿಡಬೇಕು. ಅಪವಿತ್ರಳಾದ್ಲು ಅಂತ ಬಿಟ್ಟು ಬಿಡೋದು ಅದು ಒಳ್ಳೆಯದಲ್ಲ. ಮದುವೆ ಮಾಡಿಕೊಂಡಿರ್ತಾನೆ, ಇವನ ಅಚಾತುರ್ಯದಿಂದ ಏನಾದರೂ ಅವಳು ದೂಷಿತಳಾದರೆ ನೀನು ದೂಷಿತಳಾಗಿದ್ದಿ ಅಂತ ಹೊರಗೆ ಹಾಕೋದು ಸರಿಯಲ್ಲ, ಶುಭ ಅಲ್ಲ ಅದು. ಈಗ ಇವಳನ್ನು ದ್ರೌಪದಿಯನ್ನು ಎಳ್ಕೊಂಡು ಹೋಗಿ ಕೆಡಿಸಿಬಿಟ್ರೆ ಬಿಡ್ಲಿಕ್ಕಿಲ್ಲ. ಯಾಕೆ ಹಾಗೆ ಬಿಡಬಾರ್ದು. ದೂಷಿತವಾದರೂ ಕೂಡ ಬಿಡ್ಕೊಡುದು, ಅದರಿಂದ ಒಳ್ಳೇದಾಗೋದಿಲ್ಲ ಅಂತ ಉಂಟು. ಆದ್ದರಿಂದ ಅಷ್ಟಕ್ಕೆ ಮುಂಚೆ ಇವ್ರನ್ನೆಲ್ಲ, ಯಾಕೆ ಅವಳು ದೂಷಿತಳಾದರೆ ಮತ್ತೆ ಪುತ್ರರಿಲ್ಲ ಅಂತ ಆಗ್ತದೆ. ಇವ್ರನ್ನೆಲ್ಲರನ್ನೂ ಈಗಲೇ ಕೊಂದು ಬಿಡ್ತೀನಿ ಅಂತ ಹೊರಟ. ಅಲ್ಲೊಂದು ಪರಿಘ ಅಂತಿತ್ತು, ಬಾಗಿಲಿಗೆ ಅಡ್ಡ ಹಾಕಿರ್ತಾರೆ, ದೊಡ್ಡ ಕಬ್ಬಿಣದ ರಾಡು. ಅದನ್ನು ನೋಡಿದ, ಅದನ್ನು ಕಿತ್ತಿ ಅದರಿಂದ ಬಡಿದು ಇವ್ರನ್ನೆಲ್ಲ ಸಾಯಿಸಿಬಿಡೋಣ ಅಂತ ಹೊರಟ. ಅಷ್ಟೊತ್ತಿಗೆ ನರಿಗಳೆಲ್ಲ ಕೂಗ್ಲಿಕ್ಕೆ ಶುರು ಮಾಡಿದ್ವು. ತದಾ ಶಿವಾವವಾಶಿರೇ ಸುಯೋಧನಾಗ್ನಿಗೆ ಹತಃ. ಧರ್ಮರಾಜನ ಅಗ್ನಿಹೋತ್ರ ಯಾಗಶಾಲೆಯಿಂದ ನರಿಗಳು ಕೂಗ್ಲಿಕ್ಕೆ ಶುರು ಮಾಡಿದ್ವು. ಯಾಗಶಾಲೆಯಿಂದ ವೇದಮಂತ್ರ ಬರಬೇಕು, ಆ ಕಡೆ ನರಿಗಳು ಕೂಗ್ತಾ ಇದ್ದಾರೆ. ತಥೈವ ತತ್ಪಿತುರ್ಗೃಹೇಪ್ಯಭೂತ್ ಭಯಾನಕಂ ಬಹು. ಧೃತರಾಷ್ಟ್ರನ ಅರಮನೆಯಲ್ಲೂ ಕೂಡ ಏನೇನೋ ಅಪಶಕುನಗಳೆಲ್ಲ ಆದವು. ಇಂಥ ಅಪಶಕುನ ನೋಡಿ ಗಾಬರಿಯಾದ ಧೃತರಾಷ್ಟ್ರ ಮತ್ತು ಭೀಮನ ಕೋಪಕ್ಕೂ ಹೆದರಿದ. ವಿದುರನನ್ನು ಕರೆದು ಕೇಳಿದ, ಏನಿದು ಅಪಶಕುನಗಳ ಫಲ? ಏನಾದೀತು ಮುಂದೆ? ವಿದುರ ಹೇಳ್ತಾನೆ, ಈ ಕ್ಷಣದಲ್ಲಿ ಈ ನರಿ ಕೂಗೋದು, ಈ ನಿನ್ನ ಮನೆಯಲ್ಲಿ ಅಪಶಕುನಗಳು, ಭೀಮನ ಸಿಟ್ಟು, ಇದೆಲ್ಲ ನೋಡಿದರೆ ಭೀಮನ ಹೊಡೆತಕ್ಕೆ ಸಿಕ್ಕು ನಿನ್ನ ಮಕ್ಕಳೆಲ್ಲ ನಾಶ ಆಗ್ತಾರೆ. ಈಗ ಅದೇ ಫಲ ಅಂತಂದ್ರು. 100ಕ್ಕೆ 100 ಜನ ನಾಶ ಆಗ್ತಾರೆ. ನೀನಿದ್ಯಾವುದನ್ನೂ ಕೂಡ ವಿಚಾರ ಮಾಡದೆ, ದುರ್ಯೋಧನ ಏನು ಗೆದ್ದ, ಎಷ್ಟು ರತ್ನ ಗೆದ್ದ, ಎಷ್ಟು ಮುತ್ತು ಬಂತು, ಎಷ್ಟು ಬಂಗಾರ ಬಂತು, ಇನ್ನೇನೇನು ಗೆದ್ದ, ಕುರುಡನಾಗಿ ಕೇಳ್ತಾ ಭಾರೀ ಸಂತೋಷಪಟ್ಟು ಆಡಿಸ್ತಾ ಇದ್ದಿ. ಅಧರ್ಮ ನಡೀತಾ ಇದೆ, ದುರ್ಯೋಧನ ಗೆದ್ದ ಅಂತ ನೀನು ಭಾವಿಸ್ತಾ ಇದ್ದಿ. ಏನರ್ಥ? ಬುದ್ಧಿ ಇದೆಯಾ ನಿನಗೆ? ಜೂಜಾಟ ಎಂದೂ ಕೂಡ ಕುಲ ನಾಶ ಆಗ್ತದೆ. ಯಾವತ್ತು ಜೂಜಾಟ ಶುರು ಮಾಡಿದ್ರೋ ಅವತ್ತು ಕಲಿ ಪ್ರವೇಶ ಆದ ಹಾಗೆ. ಅದು ಸರ್ವಾತ್ಮನ ಹಣ ಸಂಪಾದನೆಗೆ ಅದು ಮಾರ್ಗ ಅಲ್ಲ. ಒಂದು ಪೈಸೆ ಜೂಜಾಟದಿಂದ ಸಂಪಾದನೆ ಮಾಡಬಾರದು. ಎಲ್ಲದಕ್ಕಿಂತಲೂ ವೇದದಲ್ಲೇ ನಿಂದೆ ಮಾಡಿದ್ದಾರೆ ಅದನ್ನ.
ಅಂಥದ್ದನ್ನು ನೀನು ಜೂಜಾಟಕ್ಕೆ ಪ್ರೋತ್ಸಾಹ ಕೊಟ್ಟು ಎಷ್ಟು ಬಂತು ಅಂತ ಮಾಡ್ತಿದ್ದಿ. ಸರ್ವಾನರ್ಥಕ್ಕೆ ನಾಂದಿ ಜೂಜಾಟ. ಸ್ತ್ರೀಷು ದ್ಯೂತೇಷು ವಾ ದತ್ತಂ ಮದಾಂಧೇನ ನರೇಣವ ನ ದತ್ತಮಿತ್ಯಾಹುರ್ವಿದ್ವಾಂಸಃ ತಸ್ಯ ಬಂಧುಭಿರೇವಚ. ಜೂಜಾಟದಲ್ಲಿ ಏನೇನು ಕಸ್ಕೊಂಡಿರ್ತಾರೆ ಹಣ, ಅದೆಲ್ಲ ಅವರದ್ದಲ್ಲ. ಪಾಂಡವರದ್ದು ಕಸ್ಕೊಂಡ್ರೆ ಅದು ಪಾಂಡವರದ್ದೇ, ಅದು ದುರ್ಯೋಧನಂದು ಅಂತ ಆಗೋದೇ ಇಲ್ಲ. ಹಾಗೆ ಕುಡಿದು ಸುರಾಪಾನ ಮಾಡಿ ಮದಭರಿತನಾಗಿ ಮೈ ಮರೆತು ಏನಾದರೂ ಕೊಟ್ಟುಬಿಟ್ರೆ ಅದನ್ನು ವಾಪಸ್ ಪಡಿಬಹುದು. ಅದು ಅವನದ್ದು ಅಂತ ಆಗೋದಿಲ್ಲ, ಪರರ ಸೊತ್ತು ಆಗೋದಿಲ್ಲ ಅದು. ಹಾಗೆ ಹೆಣ್ಣು ಮಕ್ಕಳಿಗೆ ಅವ್ರನ್ನ ಮನವೊಲಿಸಲಿಕ್ಕೆ ಏನಾದರೂ ಕೊಟ್ಟುಬಿಟ್ರೆ ಅದನ್ನು ಮತ್ತೆ ವಾಪಸ್ ತಗೋಬಹುದು. ಬೇಕಾದರೆ ಅವ್ರಿಗೆ ಕೊಟ್ಟಿದ್ದೀವಿ ಅವ್ರದ್ದು ಅಂತ ಆಗೋದಿಲ್ಲ ಅದು. ಏನೋ ಮನವೊಲಿಸಲಿ ಪ್ರೀತಿ ಪಡಿಸೋಣ ಅಂತ ಕೊಟ್ಟಿದ್ರೆ ಮತ್ತೆ ವಾಪಸ್ ತಗೋಬಹುದು. 3 ಕಡೆ ಹೆಣ್ಣು ಮಕ್ಕಳಿಗೆ ಕೊಟ್ಟದ್ದನ್ನು ತಗೋಬಹುದು, ಜೂಜಾಟದಲ್ಲಿ ಕೊಟ್ಟದ್ದನ್ನು ತಗೋಬಹುದು. ಜೂಜಾಟವೇ ಅಧರ್ಮ, ಅದು ಕಲಿಗೆ ಪ್ರವೇಶಕ್ಕೆ ಕಾರಣ. ಆದ್ದರಿಂದ ನೀನು ಮಾತ್ರ ಇಂಥ ಅಧರ್ಮಕ್ಕೆ, ಜೂಜಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಿ. ಎಷ್ಟು ಅನರ್ಥ ಆಗಿ ಕುಲನಾಶ ಆದದ್ದಕ್ಕೆ ಈ ಜೂಜಾಟ ಕಾರಣ ಆಯಿತು. ಭಾರೀ ಘೋರ ಜೂಜಾಟ ಅಂತನ್ನೋದು. ಅಕ್ಷೈರ್ಮಾ ದಿವ್ಯ ಅಂತ ವೇದ ಉಪದೇಶ ಮಾಡ್ತದೆ. ಜೂಜಾಟ ಮಾತ್ರ ಆಡಬೇಡಿ. ಆದರೂ ಪಾಂಡವರು ಎಲ್ಲ ಸಹನೆ ಮಾಡಿ ಸುಮ್ಮನೆ ಕೂತಿದ್ದಾರೆ. 100 ಮಕ್ಕಳು ನಾಶ ಆಗ್ತಾರೆ ನೋಡಿ ನಿಂದು ಅಂತ. ಒಬ್ಬನು ಉಳಿಯೋದಿಲ್ಲ ನಿನಗೆ. ಅಂತ್ಯಕಾಲದಲ್ಲಿ ಊರುಗೋಲು ಕೈ ಹಿಡಿಲಿಕ್ಕೆ ಒಬ್ಬರೂ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು. ಆಗ ಇವನು ಧೃತರಾಷ್ಟ್ರ, ಹಾಗಾದ್ರೆ ಇದರ ಫಲ, ಈ ಅಪಶಕುನ ನರಿಗಳು ಕೂಗ್ತಾ ಇದ್ದಾವೆ, ಕಲಹ ಆಗ್ತಾ ಇದೆ, ಇದರ ಫಲ ಆಗದೇ ಇರ್ಲಿಕ್ಕೆ ಏನ್ ಮಾಡಬೇಕು? ಏನಿಲ್ಲ, ದ್ರೌಪದಿಯನ್ನ ಕರೆದು ವರ ಕೊಡು, ಅವಳಿಗೆ ವರ ಕೊಟ್ಟು ಸಂತೋಷ ಪಡಿಸು ಅಷ್ಟೇನೆ. ತೋಷಯಸ್ವ ವರೈಶ್ಚೇನ ಮನ್ಯಥಾತೆ ಸುತಾನ್ಮೃತಾನ್. ಈಗ ದ್ರೌಪದಿ ಬಹಳ ನೊಂದುಕೊಂಡಿದ್ದಾಳೆ. ಇದು ಅಧರ್ಮದ ಜೂಜಿನಲ್ಲಿ ಗೆಲ್ಲೋದು ಅಂತ ಇಲ್ವೇ ಇಲ್ಲ. ದುರ್ಯೋಧನನಿಗೆ ಗೆಲುವೇ ಅಲ್ಲ, ಅದು ಅಧರ್ಮನೇ ನಡೆದಿದೆ. ಆದ್ದರಿಂದ ನೀನು ದ್ರೌಪದಿಯನ್ನು ಸಂತೋಷಪಡಿಸಲಿಕ್ಕೆ ವರ ಕೊಡು, ಇಲ್ದಿದ್ರೆ ಭೀಮ ಎಲ್ಲರನ್ನು ಪುಡಿ ಮಾಡಿಬಿಡ್ತಾನೆ ಅಂತ ಅಷ್ಟು ಹೇಳಿದೆ. ದ್ರೌಪದಿಯನ್ನೇ ಶಾಪ ಕೊಡಬಹುದಾಗಿತ್ತು, ಆದರೆ ಶಾಪ ಕೊಟ್ಟರೆ ಪುಣ್ಯ ಹ್ರಾಸ ಆಗ್ತದೆ ಅಂತ ಶಾಪ ಕೊಟ್ಟಿಲ್ಲ ಅಷ್ಟೇ. ಪಾಂಡವರು ಶಾಪ ಕೊಡಬಹುದಾಗಿತ್ತು, ಕೊಟ್ಟಿಲ್ಲ. ಇಲ್ದಿದ್ರು ಸುಟ್ಟು ಬೂದಿ ಮಾಡುವ ಶಕ್ತಿ ಪಾಂಡವರಿಗಿಲ್ಲೇನು? ಅದರಿಂದ ಮೊದಲು ಬಿಡಿಸು, ಆ ದ್ರೌಪದಿಗೆ ವರ ಕೊಡು. ಆಗ ದುಶ್ಯಾಸನನ್ ಬೈದು, ಎಳ್ಕೊಂಡು ಹೋಗ್ಬೇಡ ದ್ರೌಪದಿಯನ್ನು ಬಿಡು ಅಂತ ಹೇಳಿ ಬಿಡಿಸಿ ಆ ದ್ರೌಪದಿಯನ್ನು ಕರೆದು, ನಿಂಗೆ ವರ ಕೊಡ್ತೇನೆ, ಏನ್ ಬೇಕು ಕೇಳು ಅಂತಂದು. ಆಯ್ತು ಅಂತ ಕೇಳಿದ್ಲ ಅವಳು. ಆದರೆ ಇಲ್ಲಿ ಒಂದು ಸಂಶಯ ಬರ್ತದೆ. ಧೃತರಾಷ್ಟ್ರನಂತವನ ಅವನ ಹತ್ರ, ಆ ದುರ್ಯೋಧನನಪ್ಪ ಅವನ ಹತ್ರ ದ್ರೌಪದಿ ವರ ಕೇಳೋದು ಅಂದ್ರೆ ಏನು? ದ್ರೌಪದಿಯ ಸ್ಥಾನಮಾನ ಎಂಥದ್ದು? ಸರಸ್ವತಿ ದೇವಿಯರು. ಹೋಗಿ ಧೃತರಾಷ್ಟ್ರನ ಹತ್ರ ಯಾಕೆ ವರ ಕೇಳಬೇಕು? ಹಿಂದೆ ದ್ರೌಪದಿಯ ಸ್ವಭಾವ ವರ್ಣನೆ ಮಾಡಿದ್ದಾರೆ. ಪರಮಾತ್ಮನ ಹತ್ರನೂ ಕೂಡ ಜ್ಞಾನ ಭಕ್ತಿ ಕೊಡು, ನಿನ್ನ ಜ್ಞಾನ ಕೊಡು, ನಿನ್ನಲ್ಲಿ ಭಕ್ತಿ ಕೊಡು, ಜಗತ್ತಿನಲ್ಲಿ ವೈರಾಗ್ಯ ಕೊಡು ಅಂತ ಬಿಟ್ಟರೆ ಇನ್ನೇನೂ ದೇವರ ಹತ್ರ ಕೇಳುವವಳು ಅಲ್ಲ. ಭೀಮನೂ ಅಲ್ಲ, ದ್ರೌಪದಿನೂ ಅಲ್ಲ. ಈಗ ಧೃತರಾಷ್ಟ್ರನ ಹತ್ರ ವರ ಕೇಳಲಿಕ್ಕೆ ತಯಾರಾದಲ್ಲ. ಅದಕ್ಕೆ ಅವಳು ಕೇಳಿದ್ದಿಷ್ಟು ವರ ಏನು? ಪಾಂಡವರ ಬಿಡುಗಡೆ ಆಗಬೇಕು ಅಂತ ಕೇಳಿದ್ದು. ರಾಷ್ಟ್ರ, ಅವರ ಸಂಪತ್ತು, ರಾಜ್ಯ, ರಾಷ್ಟ್ರ ಎಲ್ಲ ಕಳ್ಕೊಂಡಿದ್ರು, ಅದು ವಾಪಸ್ ಬರಬೇಕು ಅಂತ ಕೇಳಿದ್ದು ಅಷ್ಟೆ. ಮತ್ತೆ ಇನ್ನೇನಾದ್ರೂ ಕೇಳಿದ್ರೆ ಮತ್ತೇನೂ ಕೇಳಲಿಲ್ಲ. ಇದರಿಂದ ಭಾಗವತ ಧರ್ಮಕ್ಕೆ ಚ್ಯುತಿ ಬರಲಿಲ್ಲ. ಯಾಕೆ? ಅಧರ್ಮದಿಂದ ಅವನೆಲ್ಲ ಕಸ್ಕೊಂಡಿದ್ದ, ಅದನ್ನು ವಾಪಸ್ ಕೊಡು ಅಂತ ಕೇಳಿದ್ರೆ ಅದು ಭಾಗವತ ಧರ್ಮಕ್ಕೆ ಚ್ಯುತಿ ಬರ್ತದ? ತಪ್ಪೇನಲ್ಲ. ಪಾಂಡವರ ಸಂಪತ್ತನ್ನೆಲ್ಲ ಮೋಸ ಅಧರ್ಮದಿಂದ ತಗೊಂಡಿದ್ರು, ವಾಪಸ್ ಕೊಡು ಅಂತ ಕೇಳಿದ್ಲ ಅಷ್ಟೇನೆ.
ಪಾಂಡವರನ್ನ ದಾಸರನ್ನು ಅಂತ ಮಾಡ್ಕೊಂಡ್ಬಿಟ್ಟಿದ್ರು, ಅವ್ರನ್ನೂ ಬಿಡುಗಡೆ ಆಗಬೇಕು ಅಂತ ಕೇಳಿದ್ರು. ಮತ್ತು ಭಾಗವತ ಧರ್ಮದ ಪ್ರಕಾರನೇ ಒಬ್ಬ ಕ್ಷತ್ರಿಯಳಾದ ಹೆಣ್ಣುಮಗಳು ಮಾವನ ಕಡೆಯಿಂದ ಶಶುರಾದ ಐಹಿಕ ವರಾಹ ಕ್ಷತ್ರಿಯಾಯ ಸ್ತ್ರಯೋಯಿತ 3 ವರ ಕೇಳಬಹುದು ಅಂತ ಉಂಟು. ಬ್ರಾಹ್ಮಣ ಸ್ತ್ರೀಯಾದ್ರೆ ಮಾವನಿಂದ 100 ವರ ಪಡಿಬಹುದು ಅಂತ ಉಂಟು. ಇವಳು ಇಷ್ಟೇ ಕೇಳಿದ್ದು, ರಾಷ್ಟ್ರ ಸಮೇತವಾಗಿ ಪಾಂಡವರ ಬಿಡುಗಡೆ ಆಗಬೇಕು, ಇಷ್ಟು ಕೇಳಿದ್ದು ಹೊರತು ಇನ್ನೇನು ಕೇಳಲಿಲ್ಲ. ಅದರಿಂದ ಭಾಗವತ ಧರ್ಮಕ್ಕೇನು ಚ್ಯುತಿ ಬರಲಿಲ್ಲ. ಅದರಿಂದ ಪಾಂಡವರ ಬಿಡುಗಡೆ ಆಯಿತು, ಅವರ ರಾಷ್ಟ್ರವು ಬಂತು. ದ್ರೌಪದಿಯನ್ನು ಬಿಟ್ಟು ಎಲ್ಲರೂ ಹಸ್ತಿನಾಪುರಕ್ಕೆ ಹೋದ್ರು. ತಥೋ ವಿಮುಕ್ತ ಪ್ರಿಯಯುಶ್ಚ ಪಾರ್ಥಾಹ, ಇದು ಇಂದ್ರಪ್ರಸ್ಥಕ್ಕೆ ಬಂದರು ಪಾಂಡವರೆಲ್ಲ. ಇವರೇ ಹಸ್ತಿನಾಪುರಕ್ಕೆ ಬಂದಿದ್ರು, ಅಲ್ಲಿಂದ ವಾಪಸ್. ಹೀಗೆ ದ್ರೌಪದಿ ಬಿಡಿಸ್ಕೊಂಡ್ಲು ಅನ್ನೋದಕ್ಕಿಂತಲೂ ಅಪಶಕುನಗಳಾದ್ರಿಂದ ಧೃತರಾಷ್ಟ್ರ ಹೆದರಿ ದ್ರೌಪದಿಯನ್ನು ಏನು ಬೇಕು ಅಂತ ಕೇಳಿದರೆ ಗಂಡನ ಬಿಡುಗಡೆ ಕೇಳಿದ್ರು. ಎಲ್ಲರೂ ಕೂಡ ಇಂದ್ರಪ್ರಸ್ಥಕ್ಕೆ ಮತ್ತೆ ಬಂದರು. ಇವರ ರಾಜ್ಯ ಎಲ್ಲ ಇವರಿಗೆ ಸಿಕ್ತು. ಮುಂದೇನಾಯಿತು ಅನ್ನೋದನ್ನು ನಾಳೆ ದಿನ ಮುಂದುವರಿಸಿ.